ಇಷ್ಟ ಆಗುತ್ತಾ? ಗಿಫ್ಟ್ ಕೊಡ್ತೀನಿ ನಾನು ಇವಾಗ. ಓಕೆ ನೋಡಿ, ಬೆಂಗಳೂರಿಂದ ನಾನು ವಿರಾಟ್ ಕೊಹ್ಲಿ ಅವರನ್ನ ತಂದು ಈ ಮಗುಗೆ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಸರ್, ಮೈಕ್ ಇಟ್ಕೊಳ್ಳಿ. ಸೊ ವಿರಾಟ್ ಕೊಹ್ಲಿ ಅವರನ್ನ ಅಭಿಮಾನಿ ಇವರು ಪ್ರೀತಮ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಬೆಂಗಳೂರಿಂದ ತಂದಿದ್ದೀನಿ. ನೀವು ಅವ್ರನ್ನ ಮೀಟ್ ಆಗೋ ರೀತಿ ಆಗ್ಲಿ ಪ್ರೀತಮ್, ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಓ ಟು ಕಮಿಟಿ ಬಾಕ್ಸ್. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಇಸ್ಮಾಯಿಲ್ ಸಾರ್ ಅವರದು ನಾಯಕತ್ವದ ಮುಂದಾಳತ್ವದ ಮಾಲೀಕತ್ವ ತಂಡ ಪಂದ್ಯವನ್ನು ಆಡ್ತಾ ಇದೆ. SMCC ನ್ಯಾಶ್ ಬೆಂಗಳೂರು ಕಳೆದ ಬಾರಿ ಇದೇ ತಂಡ ದುರ್ಗಾನ್ ಟ್ರೋಫಿಯನ್ನು ಎತ್ತಿಡಿಯಿತು. ಸೀಸನ್ 1 ದುರ್ಗಾ 11 ಕಿಲೋಸ್ ನಡೆಸಿದ ಒಂದು ರಾಷ್ಟ್ರೀಯ ಮೂಲಕ ಪಂದ್ಯ ಕೊಟ್ಟಿದಲ್ಲಿ ಇವಾಗ ಚೆನ್ನೈ ಯುನೈಟೆಡ್ 11 ಎದುರಿಸ್ತಾ ಇದೆ. ಮೊದಲ ಆರಂಭಿಕ ಆಟಗಾರ ಕಣಕ್ಕಿಳಿತಾ ಇದ್ದಾರೆ. ಮ್ಯಾಡಿ ಮತ್ತು ಸಂಚಿನ್ ಆರಂಭಿಕ ಆಟಗಾರರು. ಪಂದ್ಯ ದಯವಿಟ್ಟು ಇಮಿಡಿಯೇಟ್ಲಿ ಮುಂದುವರಿಸಬೇಕಂದ್ರೆ ಕೇಳಿಕೊಳ್ತಾ ಇದ್ದೇವೆ ನಾವು. ಈಗಾಗಲೇ ಮೊದಲ ಒಂದು ಕ್ವಾರ್ಟರ್ ಫೈನಲ್ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ನೆರೆದಿದ್ದ ಕ್ರೀಡಾ ಪ್ರೇಕ್ಷಕರಿಗೆ ಒಂದಷ್ಟು ರಸದೌತಣವನ್ನು ಕೊಟ್ಟಿತ್ತು. ಇವಾಗ ಮತ್ತೊಂದು ಬಿಗು ಹೋರಾಟಕ್ಕೆ ಅಂಕಣ ಸಾಕ್ಷಿ ಆಗ್ಲಿಕ್ಕಿದೆ. ಮೊದಲ ಓವರ್ ಗಾರಿಕೆ ಭಾಗದಲ್ಲಿ ನ್ಯಾಷನಲ್ ಟರ್ಮ್ ಕಾರ್ಡ್ ಬೌಲರ್ ಅಪೆಕ್ಸ್ ಇದು ಅಪೆಕ್ಸ್ ನವರ ಮ್ಯಾಜಿಕ್. ಬಹುಶಃ ಇದು ಮಾಡದೇ ಇದ್ದಲ್ಲಿ ಅದು ಅಪೆಕ್ಸ್ ಆಗಿರ್ಲಿಕ್ಕೆ ಇರೋದೇ ಇಲ್ಲ. ಯಾಕಂತಂದ್ರೆ ಈ ರೀತಿ ಒಂದು ಸಂದರ್ಭದಲ್ಲಿ ಬ್ಯಾಟ್ಸ್ಮನ್ ಗಳನ್ನ ಈ ರೀತಿಯಾಗಿ ಪರೀಕ್ಷಿಸುವಂತ ಒಂದು ಐಡಿಯಾಸ್ ಕೂಡ ಅಪೆಕ್ಸ್ ಮಾಡ್ತಾರೆ. ಕ್ಷೇತ್ರ ರಕ್ಷಣೆ ಬದಲಾಗ್ತಾ ಇದೆ ಇವಾಗ. ಮತ್ತೆ ಅಪೆಕ್ಸ್ ಎಸ್ಆರ್ಕೆ ಭಾಗದಲ್ಲಿ ಮಿಡ್ ಆಫ್ ಕ್ಷೇತ್ರ ರಕ್ಷಣೆ ಇದೆ. ಮಿಡ್ ಆನ್ ಕಾಣ್ತಾ ಇದೆ. ಶಾರ್ಟ್ ಲೆಗ್ ಕ್ಷೇತ್ರ ರಕ್ಷಣೆ, ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಇದೆ, ವಿಕೆಟ್ ಕೀಪರ್ ಇದೆ, ಸ್ಲಿಪ್ ಇದೆ, ಪಾಯಿಂಟ್ ಇದೆ, ಕವರ್ಸ್ ಇದೆ, ಡೀಪ್ ಕವರ್ಸ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಇದೆ. ಡೀಪ್ ಮಿಡ್ ವಿಕೆಟ್. ಓಹೋ, ನೀವು ಮಾತ್ರವಲ್ಲ, ನಾವೇನು ಕಮ್ಮಿ ಇಲ್ಲ. ನೀವು ವಿಧಾನಸೌಧವನ್ನು ಕಂಡು ಬಂದ್ರೆ ನಾವು ದೀಪಸ್ತಂಭವನ್ನೇ ಕಂಡು ಬಂದಿದ್ದೇವೆ ಅನ್ನುವಷ್ಟರ ಮಟ್ಟಿಗೆ ಇವಾಗ ಮೊದಲ ಹಂತದಲ್ಲಿ ಪಂದ್ಯಾಟ ಬಿಗು ಹೋರಾಟವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಯುನೈಟೆಡ್ 11 ಚೆನ್ನೈ ವರ್ಸಸ್ SMCC ನ್ಯಾಶ್ ಬೆಂಗಳೂರು. ಅಪೆಕ್ಸ್ ಅಂತ ಮೊದಲ ಚೆಂಡು ಎಕ್ಸ್ಟ್ರಾ ಓಟ ಮುಖ್ಯವಾಗಿ ಖಾತಾರವನ್ನು ಪಡ್ಕೊಳ್ತಾ ಇದೆ. ವೈಟ್ ಬಾಲ್ ಓದೋಟದ ಸೇರ್ಪಡೆ ಆಗ್ತಾ ಇದೆ. ಎಕ್ಸ್ಟ್ರಾ ಓಟಗಳ ಅವಕಾಶ ಮಾಡಿಕೊಟ್ರು. ಓದೋಟ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕೆಲವೊಂದು ಪ್ರಮುಖ ಆಟಗಾರ ಅನುಪಸ್ಥಿತಿಯನ್ನು ಎದುರಿಸ್ತಾ ಇದೆ ಇವಾಗ SMCC ನ್ಯಾಶ್ ಚಿತ್ರದುರ್ಗ. ಮತ್ತು ಅಪೆಕ್ಸ್ ಎರಡನೇ ಬಾರಿ ಎಸೆದ ಚೆಂಡು ತನ್ಮೂಲಕ ಈ ಬಾರಿ ಮಿಡ್ ವಿಕೆಟ್ ಸಿಮರ್ ಕ್ಯಾಚ್ ಅಲ್ಲಿ ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಕ್ಯಾಚ್ ಪಡ್ಕೊಂಡಿದ್ರೆ ಯುನೈಟೆಡ್ ಮೊದಲ ವಿಕೆಟ್ ನೆಲಕೊಳ್ಳುವ ಸಾಧ್ಯತೆ ಇತ್ತು. ಬಹುಶಃ ಇವಾಗ ಸಂಚಿನ್ ಕೈಯನ್ನು ಹಿಡಿತಾ ಇದೆ ಅದೃಶ್ಯ. ಬಹುಶಃ ಒಂದಕ್ಕೆ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ಳುವಂತ ಎಲ್ಲ ಅವಕಾಶಗಳಿದ್ರು ಕೂಡ ನ್ಯಾಷನಲ್ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಓದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಮೊದಲ ಆರಂಭಿಕ ಆಟಗಾರರು ಮ್ಯಾಡಿ ಮತ್ತು ಸಂಚಿನ್ನ. ಇವತ್ತಿನ ಮೊದಲ ಎರಡು ದೂರದ ಪಂದ್ಯವನ್ನು ಆಡಿದ ಯುನೈಟೆಡ್ 11 ಚೆನ್ನೈ ಸೂರ್ಯನ ಬೆಳಕನ್ನು ಹೋಗಲಾಡಿಸುವಂತ ಒಂದು ಹೊಸ ನವ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವಾಗ ದುರ್ಗಾ 11 ಕ್ರಿಕೆಟರ್ಸ್ ಅಂಬಾರಿಯಾನೆ ಅರ್ಜುನ ಕಪ್ ಅನ್ನುವಂಥ ರೂಪದಲ್ಲಿ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದೆ. 4 ರಿಂದ 5 ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡುಚಿನಿಂದ ಪರಿಮಿತಿವರೆಗಳಲ್ಲಿ ಕಮ್ ನಾಕ್ಔಟ್ ಕ್ರಿಕೆಟ್ ಹಬ್ಬ ನಡೀತಾ ಇದೆ ದುರ್ಗದ ಹೃದಯ ಭಾಗದಲ್ಲಿ. ಸರ್ ಅದು ಯಾರತ್ತೆ ಮೈಕ್ ಇದೆ, ದಯವಿಟ್ಟು ಮಾತಾಡೋದಿದ್ರೆ ಆನ್ ಮಾಡ್ಕೊಳ್ಳಿ, ಅಂದ್ರೆ ಆಫ್ ಮಾಡಿಡಿ ದಯವಿಟ್ಟು ಪ್ಲೀಸ್. ತನ್ನ ಹುದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಇವಾಗ ಬೈರ್ ರೂಪದಲ್ಲಿ ಒಂದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ.
ತಂಡದ ಮೊತ್ತ ಇವಾಗ 6ಕ್ಕೆ ತಲುಪ್ತಾ ಇದೆ. ಮೊದಲ ಆರಂಭಿಕ ಓವರ್ನಲ್ಲಿ ನ್ಯಾಶ್ ಬೆಂಗಳೂರಿನ ಟ್ರಂಪ್ ಕಾರ್ಡ್ ಬೌಲರ್, ಬಹಳಷ್ಟು ಅನುಭವವಂತ ಬೌಲರ್, ಕೈ ಜಾರಿ ಹೋಗುವಂತ ಪಂದ್ಯವನ್ನು ಕೂಡ ಬಹಳಷ್ಟು ಬಾರಿ ನ್ಯಾಶ್ಗೆ ಉಳಿಸಿಕೊಟ್ಟಂತ ಅಪೆಕ್ಸ್ ಯಾಸ್ಗಾರಿಕೆ ಭಾಗದಲ್ಲಿ ಇವಾಗ ಯುನೈಟೆಡ್ 11 ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಮ್ಯಾಡಿಗೆ ಚೆಂಡು ತನ್ಮೂಲ ಕೈ ಬಾರಿ ಮ್ಯಾಡಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಯುನೈಟೆಡ್ 11 ಚೆನ್ನೈ 6ಕ್ಕೆ 1 ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಯುನೈಟೆಡ್ 11. ಬಹುಶಃ 4 ದಿನದಿಂದ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಅಂಬಾರಿಯನ್ ಅರ್ಜುನ 8 ಬಾರಿ 750 kg ತೂಕದ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಅರ್ಜುನನ ಸವಿ ನೆನಪಿಗಾಗಿ ನಡೀತಾ ಇದೆ. 19 ಬಾರಿ ಅಂಬಾರಿಯನ್ನು ಹೊತ್ತಂತಹ ದ್ರೋಣನ ಸವಿ ನೆನಪಿಗಾಗಿ, 15 ಬಾರಿ ಅಂಬಾರಿಯನ್ನು ಹೊತ್ತಂತಹ ಬಲರಾಮನ ಸವಿ ನೆನಪಿಗಾಗಿ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಬಿ ಕಾಂತರಾಜ್ ಇವರ ಒಂದು ಘನ ಅಧ್ಯಕ್ಷತೆಯಲ್ಲಿ ನಮ್ಮ ಚಿತ್ರದುರ್ಗದ ನಗರಸಭೆಯ ಮಾಜಿ ಅಧ್ಯಕ್ಷರು, ಕ್ರೀಡಾ ಪ್ರೋತ್ಸಾಹಕರು ತಮ್ಮ ಗಾಡಿಯಲ್ಲಿ ಅದೆಷ್ಟೋ ಕ್ರೀಡಾಪಟುಗಳಿಗೆ ಬೆಳೆಸಿದಂತವರು, ಅದೆಷ್ಟೋ ಬಡ ಕುಟುಂಬಗಳಿಗೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವರು ಕೂಡ ನಮ್ಮ ಬಿ ಕಾಂತರಾಜು ಇವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಇವಾಗ 2ರಿಂದ 3ನೇ ಬಾರಿಗೆ ಈ ಒಂದು ಅಂಕಣದಲ್ಲಿ ಹಗಲು ರಾತ್ರಿ ಟೂರ್ನಮೆಂಟ್ ನಡೀತಾ ಇದೆ. ಮೊದಲ ಹಂತದಲ್ಲಿ ಸಲಗ ಕಪ್ ನಡೆಯಿತು. ತದನಂತರ ಇದೇ ದುರ್ಗಾ 11 ಕ್ರಿಕೆಟ್ ಸಾರಥ್ಯದಲ್ಲಿ ದುರ್ಗನ್ ಟ್ರೋಫಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯ ನಡೆಸಿದ್ರು. ಇವಾಗ 2ನೇ ಬಾರಿಗೆ ದುರ್ಗಾ 11 ಕ್ರಿಕೆಟ್ ಚಿತ್ರದುರ್ಗ ಇವರ ಸಾರಥ್ಯದಲ್ಲಿ ಅಂಬಾರಿಯಾನೆ ಅರ್ಜುನ ಕಪ್ ನಡೀತಾ ಇದೆ. ಹೊಸ ದಾಂಡಿಗೆ ಇವಾಗ ಸುರೇಶ್ ಅಂಕಣ ಭಾಗದಲ್ಲಿ ನ್ಯಾಶ್ ವರ್ಸಸ್ ಯುನೈಟೆಡ್ 11 ಚೆನ್ನೈ. ನಡುವೆ ಲೆಗ್ ಬಿಫೋರ್ ದ ವಿಕೆಟ್ಗೆ ಒಂದಷ್ಟು ಮನವಿಗಳು ಬರ್ತಾ ಇದೆ. ತನ್ಮೂಲಕ ಇವಾಗ ನಿರ್ಣಾಯಕ ಬಲ ಓಟವನ್ನು ಪ್ರಯತ್ನ ನಡೀತಾ ಇದೆ. ಬಿಗ್ ಅಪೀಲ್ ಮಾಡ್ತಾ ಇದ್ದಾರೆ. ಓಟಗಳಿಗೂ ಕೂಡ ಅವಕಾಶಗಳು ಬರ್ತಾ ಇಲ್ಲ. ಅಪೀಲ್ಗೂ ಕೂಡ ಪುರಸ್ಕೃತ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮಾತ್ರ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಓವರ್ ತಂಡದ ಮೊತ್ತ 6ಕ್ಕೆ 1 ಯುನೈಟೆಡ್ 11 ಚೆನ್ನೈ. ನಡುವೆ ಬಹಳಷ್ಟು ಉತ್ತಮ ಎಸೆತ, ಮತ್ತೆ ಓಟದಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪ್ರತಿ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯಾಗಿ ಪೆಪ್ಸ್ ಪಿಲ್ಲೋ ಕೊಡ್ತಾರೆ. ಜೊತೆಗೆ ಸರಣಿ ಶ್ರೇಷ್ಠ ಆಟಗಾರರಿಗೆ 25,000 ಬೆಲೆ ಬಾಳುವಂತ ಒಂದು ಡಬಲ್ ಕಾರ್ಡ್ ಬೆಡ್ ಅನ್ನು ಕೊಡ್ತಾರೆ. ಮತ್ತಪೆಕ್ಸ್ ಕೊನೆಯ ಒಂದು ಸೆತ ಬಹಳಷ್ಟು ನಡತಾ ಕವರ್ ಪಾಯಿಂಟ್ ಭಾಗದಲ್ಲಿ ತನ್ಮೂಲಕ ಇದ್ದಾರೆ. ಓಡಾಟದ ಸೇರ್ಪಡೆ, 2 ನೋಟದ ಪೂರೈಕೆ ಕೂಡ ತಂಡ ಮತ್ತೆ 8ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 8ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಯುನೈಟೆಡ್ 11 ಚೆನ್ನೈ. ಹಲೋ ಅಫ್ಜಲ್ ಭಾಯ್, ಇಲ್ಲಿ ನಮ್ಮ ಚಿತ್ರದುರ್ಗದ FM ಅಲ್ಲಿ ಕೆಲಸ ಮಾಡ್ತಾರೆ. RJ ಬಂದಿದ್ದಾರೆ ನೋಡೋಕೆ. ಸರ್ ನಮ್ಮ ವಾಯ್ಸ್ ಹೇಗಿದೆ, ನಿಮ್ಮ ವಾಯ್ಸ್ ಹೇಗಿದೆ ಚೆಕ್ ಮಾಡ್ಕೊಂಡ್ಬಿಡೋಣ ಸರ್. ಇವಾಗ ಫಸ್ಟ್ ಏನ್ ಸರ್ ನಿಮ್ಮ ಹೆಸರು? ಆ ಒಂದು ವಾಯ್ಸ್ಗಳ ಕಂಪ್ಯಾರಿಸನ್ ಮಾಡೋದೇನಲ್ಲ, ಇಲ್ಲಿ ಸಾವಿರಾರು ಜನ ಆಟವನ್ನ ನೋಡ್ತಾ ಬಹಳ ಮನರಂಜನೆ ಪಡ್ಕೊಳ್ತಾ ಇದ್ದಾರೆ. ಹಾಲಿನ ಬುಳುಪಷ್ಟೇ ಬೆಳಕಿದೆ, ತಂಪು ತಂಗಾಳಿ ಬೀಸ್ತಾ ಇದೆ. ಇದ್ರ ಮಧ್ಯೆ ಐತಿಹಾಸಿಕ ಹೆಸರುಗಳನ್ನಿಟ್ಟಿರುವಂತಹ 4 ಗ್ಯಾಲರಿಗಳು ತುಂಬಿ ತುಳುಕ್ತಾ ಇದೆ. ಸಾವಿರಾರು ಜನ
ಈ ಕ್ರಿಕೆಟ್ ಅನ್ನ ವೀಕ್ಷಣೆ ಮಾಡ್ತಾ ಮನರಂಜನೆ ಪಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಚಿತ್ರದುರ್ಗಕ್ಕೆ ಇದೊಂದು ವಿಶೇಷವಾದ ಕಾರ್ಯಕ್ರಮ, ಪ್ರತಿ ವರ್ಷ ಇಂಥ ನಡಿಬೇಕನ್ನೋದು ನಮಗೆ ಬಹಳ ಆಸಕ್ತಿ ಇದೆ, ನಿರೀಕ್ಷೆ ಇದೆ. ಸೊ ಇಂಥ ಕಾರ್ಯಕ್ರಮಗಳು ಸದಾ ನಡೀತಾ ಇರಲಿ. ಆಯೋಜಕರಿಗೆ ನಮ್ಮ ಅಭಿನಂದನೆಗಳು. ಸೆಕೆಂಡ್ ಓವರ್ ಇವಾಗ ಸ್ವಸ್ತಿಕ್ ನಾಗರಾಜ ಸೇರ್ಕೆ ಭಾಗದಲ್ಲಿ ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8-1. ಸ್ವಸ್ತಿಕ್ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕಳೆದ ಬಾರಿ ದುರ್ಗದ ಅಂಕಣದಲ್ಲಿ ಬಿಗು ಹೋರಾಟವನ್ನು ಮಾಡಿ ಭರ್ಜರಿ ಜಯವನ್ನ ದಾಖಲಿಸಿಕೊಂಡು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು ಇವಾಗ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ದೂರದ ಯುನೈಟೆಡ್ 11 ಚೆನ್ನೈ ತಂಡವನ್ನು ಎದುರಿಸಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸ್ವಸ್ತಿಕ್ ಈ ತಂಡ ಆಫ್ ನಲ್ಲಿ ಯಾರ್ಕರ್ ರಸ್ತವನ್ನು ಎಸೆತಾ ಇದ್ದಾರೆ. ರಕ್ಷಾ ಕೋಚ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ ಚೂರ್ ನವೀನ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಂದು ಸೇರ್ಪಡೆ ತಂಡ ಮತ್ತೆ ಇವಾಗ 9ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿ ಮೊದಲ ಓವರ್ನಲ್ಲಿ ಅಪೆಕ್ಸ್ 8 ಓಟಗಳ ಅವಕಾಶ ಮಾಡಿಕೊಟ್ರು. ಮ್ಯಾಡಿಯ ಪ್ರಮುಖವಾದ ವಿಕೆಟ್ಸ್ ಅನ್ನು ಕೂಡ ಕಬಳಿಸಿದ್ರು. ತದನಂತರ ಇವಾಗ ಸ್ವಸ್ತಿಕ್ ಆಯ್ಕೆ ಮಾಡ್ತಾ ಇದ್ದಾರೆ. 4 ಎಸೆಯನ್ನು ಕೂಡ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ತಮ್ಮರಿಗೆ ಒಂದು ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮೊತ್ತ ಇವಾಗ 10 ಮೊದಲ ದಶಕದ ಪೂರೈಕೆ 10 runs ಫಾಲೋಸ್ ಆಫ್ 1 wicket ಯುನೈಟೆಡ್ 11 ಚೆನ್ನೈ. ಮತ್ತೆ ಸ್ವಸ್ತಿಕ್ ಈ ಬಾರಿ ಎಸೆದ ಚೆಂಡು ತೀರಾ ಹೊರ ಭಾಗದಲ್ಲಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆಗಳು ಎಕ್ಸ್ಟ್ರಾ ಓಟ್ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಬಹುಶಃ ರಾಜ್ಯ ಟೆನ್ನಿಸ್ ಕ್ರಿಕೆಟ್ ನಲ್ಲಿ 5 ಬಾರಿ ದ್ವಿಚಕ್ರವನ್ನು ಮೊದಲ ಬಾರಿಗೆ ಪಡೆದಂತವರು ಆಟಗಾರ ಕೂಡ ಸ್ವಸ್ತಿಕ್ ನಾಗರಾಜ. ಇವಾಗ ಚಿತ್ರದುರ್ಗ ಅಂಕಣದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ನ್ಯಾಶ್ ಬೆಂಗಳೂರು ಪರವಾಗಿ. ಮತ್ತೆ ಸ್ವಸ್ತಿಕ್ ಈ ನಡುವೆ ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ತೀರಾ ಶಾರ್ಟ್ ಆಗಿ ಬೀಳ್ತಾ ಪುಲ್ ಮಾಡುವಂತ ಪ್ರಯತ್ನಗಳು ಫಾಸ್ಟ್ ರಕ್ಷಣೆ ಮಾಡಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಕೂಡ ತನ್ನ ಮೊತ್ತ ಇವಾಗ 12ಕ್ಕೆ ತಲುಪ್ತಾ ಇದೆ ಯುನೈಟೆಡ್ 11 ಅಂಕಿಅಂಶ ಪಟ್ಟಿಯಲ್ಲಿ. ಬಹುಶಃ ನೇರ ಪ್ರಸಾರವನ್ನು ಗಮನಿಸಿದ ಬಹುಶಃ ನ್ಯಾಶ್ ಮೆಲ್ಸಿ ಜೊತೆಗೆ ದಾವಣಗೆರೆ 11 ರಿಯಲ್ ಫೈಟರ್ಸ್ ಜಾನ್ಸನ್ ಈ ರೀತಿ ಆಟಗಾರರು ಆಟವನ್ನು ಆಡ್ತಾ ಇದ್ರೆ ನೇರ ಪ್ರಸಾರದಲ್ಲಿ ವೀಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುತ್ತೆ. ಅದರಲ್ಲಿ ಮಂಗಳೂರು ಉಡುಪಿಯ ಕ್ರಿಕೆಟ್ ಪಟುಗಳಂತೂ ನಿರಂತರವಾಗಿ ಕ್ರಿಕೆಟ್ ಮೇಲೆ ಅತಿ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು. ಬಹುಶಃ ನೇರ ಪ್ರಸಾರದಲ್ಲಿ ಅತಿ ಹೆಚ್ಚಾಗಿ ಗಮನಿಸಬಹುದಾಗಿದೆ. ಯಾರು ಕೂಡ ಕಮೆಂಟ್ಸ್ ಗಳನ್ನು ಮಾಡದೇ ಇದ್ರೆ ಮಂಗಳೂರು ಉಡುಪಿಯ ಯುವಕರು ನಿರಂತರವಾಗಿ ಕ್ರಿಕೆಟ್ ನಲ್ಲಿ ಆ ಚಾಪನ್ನು ಮೂಡಿಸಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಕಮೆಂಟ್ಸ್ ಗಳನ್ನು ಮಾಡಿಕೊಂಡು ಆಟಗಾರರಿಗೆ ಜೊತೆಗೆ ಆ ಲೈವ್ ನಲ್ಲಿ ಕೂಡ ಒಂದಷ್ಟು ಕಾಯಕವನ್ನು ಬದಿಗೊತ್ತಿ ಆ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಇದರಲ್ಲೇ ಮತ್ತೊಂದು ವಿಕೆಟ್ ಸಲ ಕಳ್ಕೊಳ್ತಾ ಇದೆ ಯುನೈಟೆಡ್ 11 ಚೆನ್ನೈ. 2ನೇ ವಿಕೆಟ್ ಸಲ ಕಳ್ಕೊಳ್ತಾ ಇದೆ 11ಕ್ಕೆ 12 ರನ್ ಫಾಲೋಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ ಯುನೈಟೆಡ್ 11 ಚೆನ್ನೈ. ಬಿ ಕಾಂತರಾಜು. ಥ್ಯಾಂಕ್ ಯು ಅಫ್ಜಲ್ ಅವರೇ. ಓಕೆ, ಮತ್ತೆ ನಮ್ಮ ಆರ್ ಜೆ ಹತ್ರ ಇದ್ದೀವಿ. ಆರ್ ಜೆ ಚಿತ್ರದುರ್ಗ, ವಾಯ್ಸ್ ಆಫ್ ಚಿತ್ರದುರ್ಗ. ಹೇಳಿ ಸರ್, ನಮ್ಮ ಮ್ಯಾಚ್ ನ್ಯಾಶ್ ಬೆಂಗಳೂರು ವರ್ಸಸ್ ಯುನೈಟೆಡ್ ಚೆನ್ನೈ, ಯಾರು ಗೆಲ್ತಾರೆ? ನ್ಯಾಶ್ ಬೆಂಗಳೂರು ನಮ್ಮ ಕರ್ನಾಟಕದವರು, ನಮ್ಮ ಆದ್ಯತೆ ಕರ್ನಾಟಕಕ್ಕೆ. ಆದ್ರೆ ನಾವು ಚೆನ್ನೈಯವರಿಗೆ ನಾವು ನಿರಾಶೆ ಮಾಡಲ್ಲ, ಅವರು ಕೂಡ ಗೆಲ್ಲಿ ಅಂತ ಹಾರೈಸ್ತೀವಿ. 2 ತಂಡಗಳು ನಾವು ಆಟದ ದೃಷ್ಟಿಯಿಂದ ನೋಡ್ತಾ ಇದೀವಿ. 2 ತಂಡಗಳಿಗೂ ಪ್ರೋತ್ಸಾಹ ಇರುತ್ತೆ. ಆದ್ರೆ ನಮ್ಮ ಒಂದು ನಿರೀಕ್ಷೆ ಏನಾಗಿರ್ತದೆ, ಬೆಂಗಳೂರು ತಂಡ ಗೆಲ್ಲಿ, ನಮ್ಮ ಕರ್ನಾಟಕ ತಂಡ ಗೆಲ್ಲಿ ಅನ್ನೋದು ನಮ್ಮ ಖುಷಿ. ಸೊ ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ರೆ ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ ಸರ್. ಕರ್ನಾಟಕ ಅಂತ ಯಾವಾಗ ಹೆಸರಿಟ್ರು? 1972. ಮಂಜೂರವರು ಕಿಸೆಗೆ ಕೈ ಹೇಳಿದ್ರೆ ಉತ್ತರ ಕರೆಕ್ಟ್ ಆಗಿ ಇರುತ್ತೆ. ಇಲ್ಲ ಅಫ್ಜಲ್ ಅವರೇ, ಅವ್ರಿಗೋಸ್ಕರ
ಹೆಮ್ಮೆ ಕನ್ನಡಿಗ ಒಂದು ಬ್ಯಾಟ್ಸ್ ತಂದಿದ್ದೀನಿ ನಮ್ಮ ಚಿತ್ರದುರ್ಗದ ಹೆಮ್ಮೆ ಕನ್ನಡಿಗರಿಗೆ ನನ್ನ ಕಡೆಯಿಂದ ಗಿಫ್ಟ್. ಇದು 50ರ ಸುವರ್ಣ ಸಂಭ್ರಮದಲ್ಲಿ ಇದ್ದೀವಿ ಸರ್ ನಾವಿವಾಗ. ಕರ್ನಾಟಕ ಅಂತ ಹೆಸರಿಸಿ ನಿಮಗೆ ಒಂದು ಗಿಫ್ಟ್. ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕರ್ನಾಟಕದ ಕನ್ನಡಿಗ ಅಂತ ಒಂದು ಬ್ಯಾಟ್ಸ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇದು ನನ್ನ ನೆನಪಿನಲ್ಲಿ ಸದಾ ಉಳಿಯುತ್ತೆ. ನಿಮಗೂ ಕೂಡ ವಿಶೇಷವಾದ ಧನ್ಯವಾದಗಳು. ನಿಮ್ಮಿಬ್ಬರಿಗೂ ಕೂಡ ನ್ಯಾಶ್ ಬೆಂಗಳೂರು ಟೀಮ್ ಬಗ್ಗೆ ಸಾಕಷ್ಟು ಸಾಧನೆ ಬಗ್ಗೆ ನೀವು ಹೇಳ್ತಾ ಇದ್ರಿ ಇಲ್ಲಿ ನನಗೆ ಮಾತಾಡುವಾಗ. ಪ್ರತಿಷ್ಠಿತ ಆಟಗಾರರು ಈ ಒಂದು ಟೀಮಲ್ಲಿ ಇದ್ದಾರೆ. ಒಂದೇ ವರ್ಷದಲ್ಲಿ 5 ಬಾರಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಗೆದ್ದಂತಹ ಆಟಗಾರರು ಕೂಡ ಇದ್ದಾರೆ. ಸ್ವಸ್ತಿಕ್ ನಾಗರಾಜ್ ಅಂತ ಹೇಳಿ ಅವರ ಹೆಸರು ಕೂಡ ಹೇಳಿದ್ರಿ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಚಿತ್ರದುರ್ಗ ಜನತೆಯ ಪರವಾಗಿ ಎರಡೂ ತಂಡಗಳಿಗೆ ಶುಭ ಹಾರೈಕೆಗಳು. ಥ್ಯಾಂಕ್ ಯು. ಓ2 ಕಮಿಟಿ ಬಾಕ್ಸ್ ಅಫ್ಜಲ್ ಬಾಯ್. ಮತ್ತೆ ಎಸ್ ಎಲ್ ಭಾಗದಲ್ಲಿ ಇವಾಗ ಮಹೇಶ್ ಅವರನ್ನ ಪರಿಚಯಿಸ್ತಾ ಇದೆ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು. ಅಂಡ್ ಫೋನ್ ನಂಬರ್ 2 ಸ್ಕೋರ್ ಮೋಸ್ಟ್ 12 ರನ್ ಫಾಲ್ ಆಸ್ 2 ಇಂಪಾರ್ಟೆಂಟ್ ವಿಕೆಟ್ ಯುನೈಟೆಡ್ 11. ಹಲೋ ಎಸ್ ಎಲ್ ಭಾಗದಲ್ಲಿ ಇವಾಗ ನ್ಯಾಷನಲ್ ಟಾಪ್ ಕಾರ್ಡ್ ಬೌಲರ್ ಕಮ್ ಬ್ಯಾಟ್ಸ್ಮನ್ ಮಹೇಶ್ ಸಂದ ಚೆಂಡು ತೀರಾ ಪುಣಾತ್ರವಾಗಿ ಬೀಳ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈ ಓಟ ಒಂದು ಓಟ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಇತಿಹಾಸದ ಪುಟಗಳಲ್ಲಿ ದಾಖಲೆಗಳನ್ನು ಗೀಚಿರ್ತಕ್ಕಂಥ 7 ಸುತ್ತಿನ ಕೋಟೆ, ಗಂಡು ಮೆಟ್ಟಿದ ನಾಡು, ಒನಕೆ ವೀರವನಿತೆ, ಒನಕೆ ಓಬವ್ವನ ನಾಡು. ಅದೆಷ್ಟೋ ಪ್ರೇಕ್ಷಣಿಕ ಸ್ಥಳಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ನಾಡು ಕೂಡ ನಮ್ಮ ದುರ್ಗ. ಆ ದುರ್ಗದ ನಾಡಿನಲ್ಲಿ ನಡೀತಾ ಇದೆ 2ನೇ ಬಾರಿಗೆ ಐತಿಹಾಸಿಕ ಕ್ರಿಕೆಟ್ ಪಂದ್ಯಾಕೂಟ ದುರ್ಗ 11 ಕ್ರಿಕೆಟರ್ಸ್. ಬಹಳಷ್ಟು ಉತ್ತಮ ಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಮಹೇಶ್ ಹೊಸ ದಾಂಡಿಗೆ ಇವಾಗ ಲಾರಾ ಸ್ಟ್ರೈಕರ್ ಭಾಗದಲ್ಲಿ ಲಾರನಿಗೆ ಸಂದ ಚೆಂಡು ಮತ್ತೆ ಉದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ನಡೀತಾ ಇದೆ. ದಾಂಡು ಚೆಂಡಿನ ಸಂಪರ್ಕ ನಡೀತಾ ಇಲ್ಲ. ಮತ್ತೆ ಲೆಗ್ ಬೈ ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಇವಾಗ 14. ಈ ಪಂದ್ಯವನ್ನು ಆಡ್ತಾರೆ ಜೆಪಿ ನಾಯಕತ್ವದ ಮಾಲಕತ್ವದ ತಂಡ. ಜನಪ್ರಿಯ ಮಲ್ಟಿ ಅವರನ್ನು ಎದುರಿಸುತ್ತೆ ಚೇತನ್ ಚಾಣಕ್ಯ ನಾಯಕತ್ವದಲ್ಲಿ ಮಾಲಕತ್ವದಲ್ಲಿ ಚಾಣಕ್ಯ ಕ್ರೀಡಾ ಚಿತ್ರದುರ್ಗ. ಈ ತಂಡ ಮತ್ತೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಲಾಟ್ ಬಾಲ್ ನಿರೀಕ್ಷಿತ ಮಟ್ಟದ ಒಂದು ಪ್ರದರ್ಶನವನ್ನು ಕೊಡ್ತಾ ಇಲ್ಲ ಇಲ್ಲಿ ಯುನೈಟೆಡ್ 11 ಚೆನ್ನೈ. 5ನೇ ಚೆಂಡಿಗಾಗಿ ಇವಾಗ ಮತ್ತೆ ಮಹೇಶ್ ತೀರಾ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಪರ್ಫೆಕ್ಟ್ ರಿವರ್ಸ್ ಶಾಟ್ ಹಿಮಾರೆ ಡೀಪ್ ಪರ್ಮನ್ ಸೀಮಾಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೌಂಡ್ರಿ ಮುಖ್ಯವಾಗಿ ತಂಡದ ಮತ್ತೆ ಇವಾಗ 18ಕ್ಕೆ ತಲುಪ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ. ಮೂರನೇ ಓವರ್ ನಡೀತಾ ಇದೆ. ತಂಡದ ಮೊತ್ತ ಈಗಾಗಲೇ 18 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಋತುವಿನಲ್ಲಿ ದಾಖಲೆಯ ಪಂದ್ಯಾಟಗಳು ಇವತ್ತು ರಾಜ್ಯದಲ್ಲಿ ರಾಜ್ಯದ ಸುತ್ತಗಳಲ್ಲೂ ಕೂಡ ಹಗಲು ರಾತ್ರಿಯ ಪಂದ್ಯಾಟಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಇತ್ತೀಚಿನ ದಿನಗಳಲ್ಲಷ್ಟೇ 5 ಲಕ್ಷ ರೂಪಾಯಿಯ ಪಂದ್ಯಾಟ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಮುಕ್ತಾಯ ಕಂಡಿತ್ತು. ಅಲ್ಲಿ ಫ್ರೆಂಡ್ಸ್ ಬೆಂಗಳೂರು ಪ್ರೇಸಿಯರ್ ಎತ್ತಿ ಹಿಡಿತಾರೆ. ತದನಂತರ ಮತ್ತೊಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯ ಕೂಡ ನಡೆಯುತ್ತೆ ಶ್ರೀರಂಗಪಟ್ಟಣದಲ್ಲಿ. ಅಲ್ಲಿ ರಾಯಲ್ ಫೈಟರ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿತಾರೆ. ಇವಾಗ 3ನೇ ಬಾರಿ ಬಹುಶಃ ದುರ್ಗದ ಹೃದಯ ಭಾಗದಲ್ಲಿ ನಡೀತಾ ಇದೆ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ.
ಹಲೋ, ಥ್ಯಾಂಕ್ ಯು ಅಫ್ಜಲ್ ಭಾಯ್. ಇಲ್ಲೊಬ್ರು ಫ್ಯಾನ್ ಇದ್ರೆ, ಅಪ್ಪು ಫ್ಯಾನು, ನಮ್ಮ ಅಪ್ಪು ಬಾಸ್ ಫ್ಯಾನು. ಏನ್ ನಿಮ್ಮ ಹೆಸರು? ಅಕ್ರಮ್. ಒಂದು ಡೈಲಾಗ್ ಹೇಳ್ತೀನಿ, ಹೇಳಿ ಸರ್, ಒಂದು ಒಳ್ಳೆ ಡೈಲಾಗು. ಪಬ್ಲಿಕ್ ಕಂಪನಿ ಪಬ್ಲಿಕ್ ಪಟಾಕ ಕಿಸ್ತಾ ಇದ್ರಲ್ಲಿ ಜಲಾಲೆ ವಾಲಾ ಅಪ್ಪು ಸರ್, ಅಪ್ಪು ಸರ್. ನೋಡಿ ಇದೆ ಸರ್ ಅಪ್ಪು ಸರ್ ಮೇಲೆ ಇರುವಂತ ಪ್ರೀತಿ. ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಮಾತಾಡ್ಸೋಣ. ಸುಮ್ಮನೆ ಮಾತಾಡ್ತೀರಾ? ನೀವು ಅಲ್ಲಿದ್ದೀರಾ, ನಾನು ಹೆಂಗಪ್ಪ ಬರೋದು? ನಮಸ್ಕಾರ ಚಿತ್ರದುರ್ಗ. ಒಂದ್ಸತಿ ಬರ್ಬೇಕು, ಒಂದ್ಸತಿ ಕ್ರೌಡ್ ಎಂಟರ್ಟೈನ್ಮೆಂಟ್ ಆಗ್ಬೇಕು. ಸಪ್ಪ ಕೂತ್ಬಿಟ್ಟಿದ್ರ, ಬರ್ತೀನಿ ಅಲ್ಲಿಗೆ, ಖಂಡಿತ ಬರ್ತೀನಿ. ಈ ಗ್ಯಾಲರಿಲಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ನಮ್ಮ ಬಲರಾಮ ಗ್ಯಾಲರಿ ಇರುವಂತಹ ಎಲ್ಲರಲ್ಲಿ ಒಂದ್ಸತಿ ವಿನಂತಿಸಿ, ಜೋಶ್. ನಮಸ್ಕಾರ ಚಿತ್ರದುರ್ಗ, ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರ್ಬೋದಲ್ಲ? ನಮ್ಮ ಮದನ್ ಮಡಿಕೇರಿ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಹೇಳಿ ಸರ್? ನಮ್ಮ ಅಂಪೈರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಹೇಳಿ ಸರ್? ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ನೀವು ಅವ್ರ ಅಭಿಮಾನಿನ? ಹೌದು. ಅವ್ರ ಕಡೆಯಿಂದ ಆಟೋಗ್ರಾಫ್ ಏನಾದ್ರು ಬೇಕಾ? ಹೌದು, ಕೊಡಿಸಿ ಸರ್. ಅವ್ರ ಫೋಟೋ ಹಾಕ್ಬಿಟ್ಟು ಆಟೋಗ್ರಾಫ್ ಕೊಡಿಸ್ತೀನಿ, ನೀವು ಇಲ್ಲೇ ಇರಬೇಕು ನೆಕ್ಸ್ಟ್ ಮ್ಯಾಚ್ ಮುಗಿಯೋವರೆಗೂ. ನಾನೇ ತಂದು ಕೊಡ್ತೀನಿ. ಮದನ್ ಮಡಿಕೇರಿ ಥ್ಯಾಂಕ್ಸ್ ಹೇಳ್ಬಿಡಿ. ಮದನ್ ಮಡಿಕೇರಿಗೆ ತುಂಬಾ ಥ್ಯಾಂಕ್ಸ್. ಅಪೆಕ್ಸ್ ಎಸೆದ ಚೆಂಡು ಎಡಗುಡ್ಡದ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ಲಾರಾ ಸ್ಟ್ರೈಕರ್ ಭಾಗದಲ್ಲಿ ದೈತ್ಯ ಹೊಡೆತಗಳ ಆಟಗಾರ ಲಾರಾ. ಇವಾಗ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಅಕ್ಷರ ದೊಡ್ಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತಂಡದ ಮೊತ್ತ. ಈಗಾಗಲೇ 19. ಮತ್ತೆ ಮೂರನೇ ಬಾರಿಗೆ ಅಪಾಯಿಸಿ ಬಾರಿ ಲಾರನಿಗೆ ಸಂದ ಚೆಂಡು ತೀರಾ ಬ್ರಾಕೋರ್ ಆಗಿ ಬೀಳ್ತಾ ಇದೆ. ಓಟುಗಳ ಅವಕಾಶಗಳು ಮಾಡಿಕೊಡ್ತಾ ಲೆಗ್ ಬೈ ಮುಖೇನ ಇವಾಗ ಒಂದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತಂಡ. ಮೊತ್ತ 20. ಎರಡನೇ ದಶಕದ ಪೂರೈಕೆ ಕೂಡ. ಬಹುಶಃ ಒಂದು ಕ್ರಿಕೆಟ್ ಪಂದ್ಯ ಕೂಡದ ವೀಕ್ಷಣೆಯಲ್ಲಿ 4 ಗ್ಯಾಲರಿಗಳು, ಬಲರಾಮ ಗ್ಯಾಲರಿ, ದ್ರೋಣ ಗ್ಯಾಲರಿ, ವೀರವನಿತ ಒಳಕೆ ಓಬವ್ವ ಗ್ಯಾಲರಿ, ಅದೇ ರೀತಿಯಾಗಿ ನಾಡದರೆ ರಾಜವೀರ ಮದಕರಿ ನಾಯಕರ ಗ್ಯಾಲರಿ, ಈ ರೀತಿಯಾಗಿ 4 ಗ್ಯಾಲರಿಗಳು ಕೂಡ ಇವಾಗ ಹೌಸ್ಫುಲ್ ಆಗಿದೆ. ಈತ ನಡುವೆ ಅಪಾಯದ ಚೆಂಡು ಸಂಚಿನ ನೋಟವನ್ನು ಪಡ್ಕೊಂಡ್ರು ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ. ಒಂದೊಂದು ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ ಇವಾಗ 21ಕ್ಕೆ ತಲುಪ್ತಾ ಇದೆ. ನಿನ್ನ ದಿನ ಇಸ್ಮಾಯಿಲ್ ಸರ್ ನಾಯಕತ್ವದಲ್ಲಿ SMCC ರಕಾಸ್ ಪಂದ್ಯವನ್ನು ಆಡಿತು. ಇವತ್ತು SMCC ನ್ಯಾಶ್ ಬೆಂಗಳೂರು ಪಂದ್ಯವನ್ನು ಆಡ್ತಾ ಇದೆ. ಈತ ನಡುವೆ ಕ್ಲೀನ್ ಬಾಲ್ ಲಾರಾ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಯುನೈಟೆಡ್ 11 ಚೆನ್ನೈ 21ಕ್ಕೆ 3. ಎಸ್, ನಮ್ಮ ನವಾಜ್ ರವರು ತೆರಳ್ತಾ ಇದ್ದಾರೆ. ಅಭಿಮಾನಿಗಳಿಗೆ, ಆಟಗಾರರಿಗೆಲ್ಲರೂ ಕೂಡ ಒಂದು ಡೈಲಾಗ್ ಅನ್ನು ಕೂಡ ಇವಾಗ ನವಾಜ್ ರವರು ಹೇಳಿದ್ದಾರೆ. ಹೇಳಿ ಅಣ್ಣ. ಇವತ್ತು ನಾನು ಇಲ್ಲಿಗೆ ಬಂದಿರೋದು ಗೆಸ್ಟು. ಈ ಟೂರ್ನಮೆಂಟ್ ಆಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನವಾಜ್. ಅದ್ಭುತ ಡೈಲಾಗ್ ಕಿಂಗ್. ತಮ್ಮ ವಾಕ್ಚಾತುರ್ಯ ಇದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಿ. ಅತ್ಯದ್ಭುತ ವೇದಿಕೆಗಳು ನಿಮಗೆ ಕೂಡ ಲಭಿಸಲಿ. ತಮ್ಮ ಅಭಿಮಾನಿಗಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ನೀವು ಶುಭವನ್ನು ಕೋರಬೇಕು. ಬಹುಶಃ ನಾಳೆ ದಿನ ಕೂಡ ನಿಮ್ಮ ಉಪಸ್ಥಿತಿಯನ್ನು ನಾವು ಬಯಸ್ತೇವೆ. ನಾಳೆ ದಿನ ಕೂಡ ಬರಬೇಕು. ಬಹಳಷ್ಟು ಅಭಿಮಾನಿಗಳು ನಿಮ್ಮನ್ನು ಭೇಟಿ ಆಗಬೇಕು ಅನ್ನೋದಾಗಿದ್ದಾರೆ. ನಾಳೆ ದಿನ ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನ್ಯೂ ಬ್ಯಾಟ್ಸ್ಮನ್ ದಾವೇದ್ ಲಾರಾ ನಿರ್ಗಮಿಸಿದ್ರು, ಮ್ಯಾಡಿ ನಿರ್ಗಮಿಸಿದ್ರು, ಸುರೇಶ್ ಕೂಡ ನಿರ್ಗಮಿಸಿದ್ರು. ಆರಂಭಿಕ ಸಚಿನ್ ಇನ್ನೂ ಕೂಡ
ನಾನ್ ಸ್ಟ್ರೈಕರ್ ಅಂಡಲ್ಲಿ ಹೊಸ ಆಟಗಾರ ಲೆಫ್ಟಿ ಆಟಗಾರ ದಾವೇದ್. SR ಭಾಗದಲ್ಲಿ ಮತ್ತೆ ನ್ಯಾಷನಲ್ ಟ್ರಂಪ್ ಕಾರ್ಡ್ ಬೌಲರ್ ಅಪೆಕ್ಸ್. ಐದನೇ ಬಾರಿ ಎಸೆದ ಚೆಂಡು ಬಹಳ ಶುದ್ಧವಾದ ಕವರ್ ಡ್ರೈವ್. ಒಂದು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಇವಾಗ 22ಕ್ಕೆ ತಲುಪ್ತಾ ಇದೆ. 19 ತಂಡಗಳ ಒಂದು ಟೂರ್ನಮೆಂಟ್ ಅಲ್ಲಿ ಪಂದ್ಯವನ್ನು ಆಡಿದ್ರೆ ಬಹುಶಃ ನಿನ್ನೆ ರಾತ್ರಿ ಬಹುಶಃ ರಾತ್ರಿ 1 ಗಂಟೆಗೆ ಸರಿಯಾಗಿ ನಮ್ಮ ದುರ್ಗ ಕೂಡ ಪಂದ್ಯವನ್ನು ಆಡಿತು. ಬಹುಶಃ ಇರುವ ಪ್ರೇಕ್ಷಕರಿಗೆ ಆಟಗಾರರು ಎಲ್ಲರೂ ಕೂಡ ರಸದೌತಣವನ್ನು ಉಣಬಡಿಸಿದ್ರು. ಇವತ್ತು ನ್ಯಾಶ್ ವಿರುದ್ಧವಾಗಿ ಕೂಡ ಮೊದಲ ಪಂದ್ಯವನ್ನ ಸೂರ್ಯನ ಬೆಳಕಿನಲ್ಲಿ ಆಡಿದ್ರು ನಮ್ಮ ದುರ್ಗ. ಅಪೆಕ್ಸ್ ಚೆಂಡು ತೀರಾ ಹೊರಭಾಗದಲ್ಲಿ ಹಾದು ಹೋಗ್ತಾ ಇದೆ. ಮತ್ತೆ ವೈಟ್ ಬಾಲ್ ಸೂಚನೆಗಳು ಕೊಡ್ತಾ ಇದ್ದಾರೆ ನಿರ್ಣಾಯಕರು. ಬಿ ಕಾಂತರಾಜ್ ಇವರೊಂದು ಘನಾಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪ ಇವರ ಒಂದು ಸ್ನೇಹ ಬಳಗ ಈ ಟೂರ್ನಮೆಂಟ್ ಅನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇದೆ. ಸಂಪಿಗೆ ಸಿದ್ದೇಶ್, ಫೈರೋಜ್ ಬಾಯ್, CB ನಾಗರಾಜ್, ರಾಜೀವ್, ಪೈಲಟ್ ನಾಗರಾಜು, ಮೋಹನ್, ಕೃಪಾಕರ್, ಅರ್ಜುನ, ಕುಮಾರ್, ಕೃಷ್ಣ, ಪ್ರಶಾಂತ್, ಪಕ್ಷಿ ಇವರೆಲ್ಲರೂ ಕೂಡಿಕೊಂಡು ಈ ಒಂದು ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ 5 ದಿನಗಳ ಕಾಲ ಹಗಲು ರಾತ್ರಿಯಾಗಿ. ಬಹುಶಃ ಒಂದು ಟೂರ್ನಮೆಂಟ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರನ್ನು ಗಮನಿಸಿದರೆ ಬಹುಶಃ ನಮ್ಮ ಗೋಪಿ ಕೃಷ್ಣರವರು ಇದ್ದಾರೆ. ಅದೇ ರೀತಿಯಾಗಿ ಸೈಡ್ ಬಾಬಣ್ಣನವರು ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಇಸ್ರಾರ್ ಅಲಿರವರು ಇರ್ಬೋದು, ಮೈಲಾರಪ್ಪರವರು ಇರ್ಬೋದು, ಅರುಣ್ ಕುಮಾರ್ ಅವರು ಇರ್ಬೋದು, ರಘು ಚಂದನ್ ಅವರು ಇರ್ಬೋದು, ಸಂದೀಪ್ ಮತ್ತು ಸಾಗರ್ ಕೂಡ ಇರ್ಬೋದು, ದೀಪಣ್ಣನವರು ನಮ್ಮ ಉಪಾಧ್ಯಾಯ ಮಾಲಕರು, ಇವರೆಲ್ಲರೂ ಕೂಡ ನಾವು ಕೃತಜ್ಞತೆ ಬಯಸ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟ್ಗೆ ನಮಗೆ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅತಿಥಿ ಗಣ್ಯರು ಕೂಡ. ಥ್ಯಾಂಕ್ ಯು ಅಫ್ಜಲ್ ಅವರೇ. ಇಲ್ಲಿ ಅಣ್ಣ ಏನಣ್ಣ ನಿನ್ನ ಹೆಸರು? ಬಾಣ ಇಲ್ಲಿ ಏನಣ್ಣ ಹೆಸರು? ರಿಯಾಜ್ ಅವರೇ. ಮದನ್ ಅವರೇ, ಮದನ್ ಮಡ್ಕೇರಿ ಅವರೇ, ಇಲ್ಲಿ ನೋಡಿಪ್ಪ ನಿಮ್ಮ ಅಭಿಮಾನಿ ಇಲ್ಲಿದ್ದೀನಿ. ಮದನ್ ಅವರೇ ಮಿಡ್ ವಿಕೆಟ್ ಕಡೆ ನೋಡಿ, ಇಲ್ಲಿ ವೇವ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಸರ್ ನಿಮ್ಮ ಅಭಿಮಾನಿಗಳು ಒಂದ್ಸತಿ ವೇವ್ ಮಾಡಿ ಸರ್ ಪ್ಲೀಸ್. ಅವಾಗಿಂದ ನಿಮ್ಮೊಂದು ಕಾಯ್ತಾ ಇದಾರೆ ಇಲ್ಲಿ ಒಂದ್ಸತಿ ಸರ್. ಒಂದ್ಸಲಿ ಬಂದು ಇಲ್ಲಿ ಹ್ಯಾಂಡ್ ಶೇಕ್ ಮಾಡಿ ಹೋಗ್ರಿ ಸರ್. ಆಮೇಲಿಂದ ಬರ್ತಾರೆ, ಮ್ಯಾಚ್ ಮುಗಿದ್ಮೇಲೆ ಖಂಡಿತ ಬರ್ತಾರೆ. ನೀವು ಇದೇ ಪ್ಲೇಸ್ ಅಲ್ಲಿ ಇರಬೇಕು, ಓಕೆನಾ ಸರ್? ಇಲ್ಲೇ ಇರಿ, ಬರ್ತಾರೆ. ನಾಲ್ಕು ರನ್ ಮುಕ್ತಾಯಕ್ಕೆ ತಂಡದ ಮೊತ್ತ ಇವಾಗ 23. ಇವಾಗ ಕಾರ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಓವರ್ ಅಪೆಕ್ಸ್, ತದನಂತರ ಸ್ವಸ್ತಿಕ್ ಮತ್ತೆ ಮಹೇಶ್ ಮತ್ತೆ 4ನೇ ಓವರ್ನಲ್ಲಿ ಅಪೆಕ್ಸ್ ಕಣಕ್ಕಿಳಿಸಿದ್ರು. ಇವಾಗ 5ನೇ ಓವರ್ನಲ್ಲಿ ಕಾರ್ತಿಕ್ ಕಣಕ್ಕಿಳಿಸ್ತಾ ಇದ್ದಾರೆ SMCC ನ್ಯಾಶ್. ಬಹಳ ಉತ್ತಮದಿಂದ ಎಸೆತ ಕೋಟ್ಬೇಡಿ ಮಾಡಿ ಸಂಚನ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಯುನೈಟೆಡ್ 11 ಚೆನ್ನೈ. ಬೆಳಕಿನ ಅವಧಿಯಲ್ಲಿ ಸೂರ್ಯನ ಬೆಳಕಿನ ಅಡಿಯಲ್ಲಿ ಬಹಳ ಉತ್ತಮ ರೀತಿಯ ಪ್ರದರ್ಶನವನ್ನು, ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ಯುನೈಟೆಡ್ 11 ಇವಾಗ ಡಿಸೈಡೆಡ್ ಪಂದ್ಯದಲ್ಲಿ, ಡೂ ಆರ್ ಡೈ ಪಂದ್ಯದಲ್ಲಿ ರಾಜ್ಯದ ಅಗ್ರಮಾನ್ಯ ತಂಡವನ್ನ ಎದುರಾಗಿ ಬಹುಶಃ ಯುನೈಟೆಡ್ ಆಟಗಾರ ಪ್ರದರ್ಶನ ಸಂಪೂರ್ಣವಾಗಿ ಕ್ಷೀಣಿಸ್ತಾ ಇದೆ. ಹೊನಲು ಬೆಳಕಿನಲ್ಲಿ 4ನೇ ದಿನ ಟೂರ್ನಮೆಂಟ್ ನಡೀತಾ ಇದೆ. ಇವಾಗ ಅಂಕಣ ಭಾಗದಲ್ಲಿ ಹೊಸ ದಾಂಡಿಗ ಇವಾಗ ಅರುಣ್. ಕೇವಲ 23ಕ್ಕೆ ಅಗ್ರಸರಿದ ಕೆಲವೊಂದು ವಿಕೆಟ್ಸ್ಗಳನ್ನು, 4 ವಿಕೆಟ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಯುನೈಟೆಡ್ 11 ಚೆನ್ನೈ, 5 ವಿಕೆಟ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಯುನೈಟೆಡ್ 11 ಚೆನ್ನೈ. ಇನ್ನುಳಿದ ಎಸೆತ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ.
ಬಹುಶಃ ನಮ್ಮ ಸಂದೀಪ್ ಕೀನ್ಯ ಸದಾ ನಗುಮುಖದಿಂದ ಇರ್ತಾರೆ, ತಾವು ನಗ್ತಾರೆ, ತಮ್ಮವ್ರನ್ನ ಕೂಡ ನಗಿಸ್ತಾರೆ. ಬಹುಶಃ ಇದುವರೆಗೂ ಕೂಡ ಒಂದು ಬಾಲ್ ಕೂಡ ಬಹುಶಃ ಕೀನ್ಯರವರ ಬಳಿ ಬಂದಿಲ್ಲ, ಅದಕ್ಕೆ ಅವರ ಚಳಿ ಇನ್ನು ಕೂಡ ಬಿಟ್ಟಿಲ್ಲ. ಅರುಣ್ ಹೊಸ ಬ್ಯಾಟ್ಸ್ಮನ್. ಜಾನ್ ಮಿಡಾನಿ ಭಾಗದಲ್ಲಿ, ಗೋಟಾಳ್ ಹಿಂಭಾಗದಲ್ಲಿ ನ್ಯಾಶಿನ ಪ್ರಬಲ ವಿಕೆಟ್ ಕೀಪರ್ ಮಹೇಶ್. ಈ ನಡುವೆ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಓಟ, ಒಂದು ಓಟದ ಸೇರ್ಪಡೆ, ತಂಡದ ಮೊತ್ತ 24. ತಟ್ಟೆ ಮುಟ್ಟಿ ಆಟವನ್ನು ಆಡಿದ್ರು. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ ಶಾರ್ಟ್ ಲೆಗ್ ಭಾಗದಲ್ಲಿ. ಈ ತನಕ ರನ್ಔಟ್ ಅವಕಾಶಗಳಿತ್ತು, ಅವಕಾಶ ಕೈ ಚೆಲ್ತಾ ಇದ್ದಾರೆ ನ್ಯಾಶ್ ಆಟಗಾರರು. ಒಂದೋಟ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿದೆ. ತಂಡದ ಮೊತ್ತ 25. ಖಾಲಿ ಶತಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಯುನೈಟೆಡ್ 11 ಚೆನ್ನೈ. ಮೈಸೂರು ದಸರಾದಲ್ಲಿ 8 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಅರ್ಜುನನ ಸವಿನೆನಪಿಗಾಗಿ ಒಂದು ಟೂರ್ನಮೆಂಟ್ ಇವಾಗ ದುರ್ಗ 11 ಕ್ರಿಕೆಟರ್ಸ್ ಇವರ ಸಾರಥ್ಯದಲ್ಲಿ ಬರ್ತಾ ಇದೆ. ಅಂಬಾರಿ ಆನೆ ಅರ್ಜುನ ಕಪ್ 2023 ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಈ ನಡುವೆ ಮತ್ತೆ ಕಾರ್ತಿಕ್, 4ನೇ ಬಾರಿ ಎಸೆದ ಚೆಂಡು, ಒಂದೋಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮೊತ್ತ 26. ಯಾವುದೇ ರೀತಿಯ ದೊಡ್ಡ ಹೊಡೆತಗಳು ಯುನೈಟೆಡ್ ಪಾಳೆಯದ ಇನ್ನೂ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. 5ನೇ ಓವರ್ ನಡೀತಾ ಇದೆ. ಅಂತಿಮ 2 ಎಸೆತಗಳು ಇವಾಗ ಕಾರ್ತಿಕ್ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನ್ಯಾಷಿನ ಕಾಯಂ ಸದಸ್ಯರ ಲೆಕ್ಕಾಚಾರವನ್ನು ಗಮನಿಸಿದರೆ ಬಹುಶಃ ಪ್ರಮುಖ ಬೌಲಿಂಗ್ ಅಸ್ತಿತ್ವ ಪುರುಷಿ ಸೀನಿಯರ್ ಆಟಗಾರರು ಅವರ ಅನುಪಸ್ಥಿತಿಯನ್ನು ಎದುರಿಸ್ತಾ ಇದೆ. ಪ್ರವೀಣ್ ಗೌಡ್ರ ಅನುಪಸ್ಥಿತಿಯನ್ನು ಎದುರಿಸ್ತಾ ಇದೆ ಕೂಡ, ಜೊತೆಗೆ ಚೇತನ್ ರವರ ಅನುಪಸ್ಥಿತಿಯನ್ನು ಕೂಡ ನ್ಯಾಶ್ ಎದುರಿಸ್ತಾ ಇದೆ. ಅಕ್ಷಯ್ ಸಿಖೆ, ಈ ರೀತಿಯಾಗಿ 4 ಪ್ರಬಲ ಆಟಗಾರರ ಅನುಪಸ್ಥಿತಿಯನ್ನು ಎದುರಿಸ್ತಾ ಇದೆ ನ್ಯಾಶ್. ಈತ ನಡುವೆ ಭವಿಷ್ಯದ ನಡಾಟ ಪಾಯಿಂಟ್ ಭಾಗದಲ್ಲಿ ಫಹಾದ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಇವಾಗ 27. 5th over in progress. Score motion 27 runs. United 11 ಚೆನ್ನೈ. ಮತ್ತೆ ಕಾರ್ತಿಕ್, ತೇಲಿ ಬಿಟ್ಟಂತ ಚೆಂಡು ಲಕ್ಷಿಕ ಹೊರಭಾಗದಲ್ಲಿ ಇವಾಗ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಓಟ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಕೂಡ. ತಂಡದ ಮೊತ್ತ 28. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಜಾನ್ ಕೆಲವೊಂದು ಸಲಹೆ ಸೂಚನೆಗಳನ್ನು ಕಾರ್ತಿಕ್ ರವರಿಗೆ ಕೊಡ್ತಾ ಇದ್ದಾರೆ. ನ್ಯಾಷಿನ ಪ್ರಬಲ ಆರಂಭಿಕ ಆಟಗಾರ ಜಾನ್ ಮಿಡಾನಿ ಭಾಗದಲ್ಲಿ. ಕವರ್ಸ್ ಭಾಗದಲ್ಲಿ ಅಪಾಕ್ಸ್ ಕ್ಯಾಚ್ ಪಡೆಯುವ ಪ್ರಯತ್ನ ಮಾಡಿದ್ರು. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ರನ್ಔಟ್ ಅವಕಾಶಗಳಿದೆ, ಅವಕಾಶ ಕೂಡ ಕೈ ಚೆಲ್ಲಿದ್ರು. ತಂಡ ಮೊತ್ತ 29. 5 ಓವರ್ಗಳ ಮುಕ್ತಾಯಕ್ಕೆ. ಎಂಡ್ ಆಫ್ ಓವರ್ ನಂಬರ್ 5. ಸ್ಕೋರ್ ಮೋಷನ್ 29 runs. 11 ಚೆನ್ನೈ. ಅಫ್ಜಲ್ ಅವರೇ, ಇಲ್ಲಿ ಚಾಣಕ್ಯ ತಂಡದ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಕ್ಯಾಪ್ಟನ್ ಇವರೇ. ಸರ್, ಮದಕರಿ ಚೇತಣ್ಣ ನಮಸ್ಕಾರ, ನಿಮ್ಮೂರಿಗೆ ನಿಮಗೆ ನಮಸ್ಕಾರ, ಸ್ವಾಗತ. ಅದೇ ಮದಕರಿ ನಾಯಕರು ಗ್ಯಾಲರಿಲೇ ಕೂತ್ಬಿಟ್ಟಿದ್ದೀರಾ. ಹೆಂಗಿದೆ ನಿಮ್ಮೂರಿನ ಇವತ್ತಿನ ಈ ಕ್ರಿಕೆಟ್ ಹಬ್ಬ ಹೇಳಿ ಸರ್? ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಟೂರ್ನಮೆಂಟು. ನಾವೆಲ್ಲ ಚಿತ್ರರು ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಇಂಥ ಒಂದು ಟೂರ್ನಮೆಂಟ್ಗಳು ಹೊರಗಡೆ ತುಂಬ ನಡೀತಾ ಇದ್ದು, ಮುಂಚೆ ಇಲ್ಲ. ಈಗ ಚಿತ್ರದಲ್ಲಿ ನಡೀತಾ ಇರೋದು ಎಲ್ಲ ಕ್ರೀಡಾ ಪ್ರೇಮಿಗಳಿಗೂ ಒಂಥರ ರಸದೌಟವನ್ನು ನೀಡ್ತಾ ಇದ್ದಾರೆ ಕಾಂತಣ್ಣವರು ಮತ್ತು ಆ ಸಂಘಟಕರು. ಈ ಒಂದು ಅದ್ಭುತವಾದ ಟೂರ್ನಮೆಂಟ್ ಮಾಡ್ತಾ ಇರೋದಕ್ಕೆ ನಾವು ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಅಣ್ಣ, ಒಂದೇ ಒಂದು ಪ್ರಶ್ನೆ, ನ್ಯಾಶ ಯುನೈಟೆಡ್ ಚೆನ್ನೈ ಸರ್? ಎರಡು ನಮ್ಮ ಫೇವ್ರೇಟ್ ಟೀಮ್ಗಳೇ. ನ್ಯಾಶ್ ಅವರು ನಮ್ಮ ಫೇವ್ರೇಟ್ ಟೀಮೇ. ಯುನೈಟೆಡಲ್ಲಿ ನಮ್ಮ ಹುಡುಗ ಆಡ್ತಾ ಇದ್ದಾನೆ ಮನೋಜ್ ಅಂತ. ಹಾಗಾಗಿ ನಾನು ಈ ಯುನೈಟೆಡ್ ಪರವಾಗಿದ್ದೀನಿ ಸದ್ಯದ ಮಟ್ಟಿಗೆ, ಅಷ್ಟೇ, ಇನ್ನೇನಿಲ್ಲ. ಒಟ್ಟು ಕ್ರಿಕೆಟ್ ಕ್ರೀಡೆ ಗೆಲ್ಲಿ, ಯಾರು ಆಡ್ತಾ ಅವ್ರು ಗೆಲ್ಲಿ ಅಷ್ಟೇ. ಯಾರು ಗೆದ್ರೂ ಸಂತೋಷನೇ.
ಓಕೆ ಸರ್. ಇದು ಚೇತನ್ ಅವರ ಮಾತಾಗಿತ್ತು. ಖಂಡಿತ ನಿಮ್ಮ ಮಾತು ಒಪ್ತೀನಣ್ಣ. ಕ್ರಿಕೆಟ್ ಅಂದ್ರೆ ಸ್ನೇಹ, ಕ್ರಿಕೆಟ್ ಅಂದ್ರೆ ವಿಶ್ವಾಸ, ಕ್ರಿಕೆಟ್ ಅಂದ್ರೆ ಎಲ್ಲ. ಅದಕ್ಕೆ ನೀವು ಕ್ರಿಕೆಟರು. ಸೊ ನಾನು ನಿಮಗೆ ಅಭಿನಂದಿಸ್ಕೊಳ್ತೀನಿ. ಧನ್ಯವಾದಗಳು. ಔಟು ಕಾಮೆಂಟ್ ಬಾಕ್ಸ್ ಅಫ್ಜಲ್ ಬಾಯ್. ಲಾಸ್ಟ್ ಓವರ್ ಇವಾಗ ಮತ್ತೆ ಸ್ವಸ್ತಿಕ್ ನಾಗರಾಜ. 5 ಓವರ್ಗಳ ಮುಕ್ತಾಯಕ್ಕೆ 29 ಯುನೈಟೆಡ್ 11. ಸ್ವಸ್ತಿಕ್ ಎಸೆದ ಚೆಂಡು ಆಫ್ ಸ್ಟಿಕ್ ನಲ್ಲಿ ಯಾರ್ಕರ್ ಚೆಂಡನ್ನು ಎಸೆತಾ ಇದ್ದಾರೆ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 5 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಪ್ರತಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯಾಗಿ ಪೆಪ್ಸ್ ಪಿಲ್ಲೋ ಕೊಡ್ತಾರೆ. ಸರಣಿ ಶ್ರೇಷ್ಠ ಪ್ರಶಸ್ತಿಯಾಗಿ ಡಬಲ್ ಕ್ಯಾಟ್ ಬೆಡ್ ಅನ್ನು ಕೊಡ್ತಾ ಇದ್ದಾರೆ. ಇಕ್ರಾ ಫ್ಯಾಷನಿಂಗ್ ಚಿತ್ರದುರ್ಗ, ಅದರ್ಸ್ ಡಿಸ್ಟ್ರಿಬ್ಯೂಟರ್ ಸಾದಿಕ್ ಅವರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ ಕೂಡ. ಈ ಪಂದ್ಯಾಟಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಡಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಕೂಡ ನಾವು ಕೃತಜ್ಞತೆ ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಕಳೆದ 4 ದಿನದಲ್ಲಿ ಕೂಡ ಈ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ನಿರಂತರವಾಗಿ ಒಂದು ಅಂಕಣಕ್ಕೆ ಆಗಮಿಸಿಕೊಂಡು ಈ ಒಂದು ಟೂರ್ನಮೆಂಟ್ ವೀಕ್ಷಣೆಯಲ್ಲಿ ಇರ್ತಕ್ಕಂಥ ಊರಮನೆ ಎಲ್ಲ ಹೃದಯಶ್ರೀಮಂತಿಗೆ ಕ್ರೀಡಾ ಪ್ರೇಕ್ಷಕರಿಗೆ ಕೂಡ ನಾವು ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ದುರ್ಗಾ 11 ಕ್ರಿಕೆಟರ್ಸ್ ಪರವಾಗಿ 3ನೇ ಚೆಂಡಿಗೆ ಮತ್ತೆ ಅಪೈಕ್ಸ್ ಸ್ವಸ್ತಿಕ್ ಸ್ವಸ್ತಿಕ್ ಎಸೆದ ಚೆಂಡು ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ತಂಡ ಮತ್ತೆ ಇವಾಗ 31 ರನ್. ಲಾಸ್ಟ್ ಓವರ್, ಲಾಸ್ಟ್ 4 ಬಾಲ್ಸ್ ರಿಮೈನಿಂಗ್. ಬಹಳಷ್ಟು ಉತ್ತಮ ಎಸೆತ, ಸ್ಲೋವರ್ ಡೆಲಿವರಿ, ಒಂದಷ್ಟು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ಇಸ್ ರಿಮೈನಿಂಗ್. ಲಾಸ್ಟ್ ಓವರ್, ಡೆತ್ ಓವರ್. ಆರಂಭಿಕ ಸೆಷನ್ ಇವಾಗ ಮುಕ್ತಾಯದ ಹಂಚಿನಲ್ಲಿ. ಸ್ವಸ್ತಿಕ್ ತೇಲಿ ಬಿಟ್ಟಂತ ಚೆಂಡು ಅರುಣ್ ದಾಂಡೂರ ಮುಖಾಂತರವಾಗಿ ಯಾವುದೇ ರೀತಿಯ ಒಂದು ನಿರೀಕ್ಷಿತ ಹಂತದ ಹೊಡೆತಗಳನ್ನು ಕಂಡುಕೊಳ್ತಾ ಇಲ್ಲ. ಯುನೈಟೆಡ್ 11 ಚೆನ್ನೈ 31 ರನ್ ಆಗಿದ್ದನ್ನು ಕಂಡುಕೊಳ್ತಾ ಇದೆ. ಕೊನೆ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ನಡುವೆ ತನ್ಮೂಲಕ ಇವಾಗ ಕೊನೆಯ 1 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಡೆತ್ ಓವರ್ ನಲ್ಲಿ ಸ್ವಸ್ತಿಕ್ ಕಮಾಲ್ ನಡೀತಾ ಇದೆ. ಒಂದಷ್ಟು ಡಾಟ್ ಬಾಲ್ ಚೆಂಡನ್ನು ಎಸೆತಾ ಇದ್ದಾರೆ. ಅಲ್ಲಿ ಗಮನಿಸಿ, ಜನಪ್ರಿಯ ಮಲ್ಟಿ ಟಾಸಿಗೆ ಬರಬೇಕು. ಚಾಣಕ್ಯ ಕ್ರಿಕೆಟ್ ಚಿತ್ರದುರ್ಗ ಟಾಸಿ ಬರೋದ ಕೇಳಿಕೊಳ್ತಾ ಇದ್ದೇವೆ. ಚಾಣಕ್ಯ ಕ್ರಿಕೆಟರ್ ಚಿತ್ರದುರ್ಗ ಟಾಸಿ ಬರಬೇಕು. ಜನಪ್ರಿಯ ಮಲ್ಟಿ ಒಂದೆಡೆ ಜಯಪ್ರಕಾಶ್ ಗೌಡರ ಮಾಲಕತ್ವ ನೇತೃತ್ವದ ತಂಡ, ಮತ್ತೊಂದೆಡೆ ಚೇತನ್ ಚಾಣಕ್ಯ ಇವರ ಮುಂದಾಳತ್ವದ ಮಾಲಕತ್ವದ ತಂಡ ಪಂದ್ಯವನ್ನು ಆಡುತ್ತೆ. 3ನೇ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಹೊಸ ದಾಂಡಿಗ ಇವಾಗ ಅಜಯ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅರುಣ್ ಸ್ಟ್ರೈಕರ್ ವಿಭಾಗದಲ್ಲಿ. ಲಾಸ್ಟ್ ಬಾಲ್, ಲಾಸ್ಟ್ ಓವರ್. 6 ಓವರ್ಗಳ ಪಂದ್ಯ, 36 ರನ್ಗಳ ಪಂದ್ಯ. ಕೇವಲ 31 ಆಟವನ್ನು ದಾಖಲಿಸಿದ ಯುನೈಟೆಡ್ 11 ಚೆನ್ನೈ. ಸ್ವಸ್ತಿಕ್ ನಾಗರಾಜ್ ಅಂತಿಮ ಒಂದು ಚೆಂಡನ್ನು ತೇಲಿ ಬಿಡಬೇಕಾಗಿದೆ ಇವಾಗ ಅಂಕಣ ಭಾಗದಲ್ಲಿ. ಸ್ವಸ್ತಿಕ್ ಎಸೆದ ಚೆಂಡು ವೈಟ್ ಬಾಲ್ ಸೂಚನೆ ಮಾಡಿಕೊಟ್ರು. ತಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. 32 ರನ್ಸ್. ಕೊನೆಯ 1 ಎಸೆತ ಮತ್ತೆ ಬಾಕಿ ಉಳಿತಾ ಇದೆ. ಅರುಣ್ ಸ್ಟ್ರೈಕರ್ ಎಂಡಲ್ಲಿ. ಅರುಣ್ ಎಸೆದ ಚೆಂಡು ಮಿಡ್ ವಿಕೆಟ್ ಸೀಮಾಕ್ಕೆ ಆಚರಣೆ. ಬಿಗ್ 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 ಸಿಕ್ಸರ್. ಷಟ್ಕ ಆರೋಟದ ಸೇರ್ಪಡೆ. ಈ ಸಿಕ್ಸರ್ ಮುಖ್ಯವಾಗಿ 38 ಆಟ. ಮದನ್ ಅಭಿಮಾನಿಗಳ ಕೂಗು ಇವಾಗ ಮುಗಿಲ್ ಮುಟ್ತಾ ಇದೆ. ಡಾನ್ಸಿಂಗ್ ಅಂಪೈರ್ ಕರ್ನಾಟಕದ ಕಾಶಿ, ಅದು ಕೊಡಗು. ಕಿತ್ತಳೆ ನಾಡು, ಅದು ಕೊಡಗು. ಆ ಕೊಡಗಿನ ಮಡಿಕೇರಿಯ ಮದನ್ ರವರ ನೃತ್ಯಕ್ಕೆ ದುರ್ಗದ ಅಭಿಮಾನಿಗಳು ಕೂಡ ಒಂದಷ್ಟು ಕಿಕ್ಕಿರಿದು ಪ್ರೋತ್ಸಾಹವನ್ನು ಕೂಡ
ಅಭಿಮಾನಿಗಳು ಮದನ್ಗೆ ಕೊಡ್ತಾ ಇದ್ದಾರೆ. ಮೊದಲ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ ತಂಡದ ಮೊತ್ತ ಇವಾಗ 38-39 ಟಾರ್ಗೆಟ್ ಸಂಖ್ಯೆ. ಟಾಸಿಗೆ ಬನ್ನಿ. ಚಾಣಕ್ಯ ಮತ್ತು ಎಸ್ ನಮ್ಮ ಜನಪ್ರಿಯ ಮಾಟಿ ನಾಯಕರಿದ್ದಾರೆ. ಚಾಣಕ್ಯ ನಾಯಕರು ಟಾಸಿಗೆ ಬನ್ನಿ ಕೇಳಿಕೊಳ್ತಾ ಓಚು ಕುಣಿಗಲ್ ಮಂಜು. ಮದನ್ ಅವರೇ ನಿಮ್ಮ ಅಭಿಮಾನಿಗಳಲ್ಲಿದ್ದಾರೆ ಮತ್ತೆ ಅಲ್ಲೊಬ್ರು ನಿಮ್ಮ ಆಟೋಗ್ರಾಫ್ ಕೇಳಿದ್ದಾರೆ. ಮ್ಯಾಚ್ ಮುಗಿದ್ಮೇಲೆ ಆಟೋಗ್ರಾಫ್ ಕೊಡಬೇಕು ಅಲ್ಲಿಗೆ. ಮಂಜು ಸರ್ ಮರಿಬೇಡಿ. ಎಸ್ ಸರ್. ಸೊ ರಾಜ್ಯದ ಸುತ್ತಗಳಲ್ಲಿ ಕೂಡ ನೀವು ಇವತ್ತು ವೀಕ್ಷಕನೇ ಆಗಿರ್ಲಿ, ಇನ್ನಿತರ ವೇದಿಕೆ ಕಾರ್ಯಕ್ರಮ ಆಗಿರಲಿ, ಎಲ್ಲದಕ್ಕೂ ಕೂಡ ಹೋಗ್ತೀರಾ. ಸೊ ಈ ಚಿತ್ರದುರ್ಗದ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳಕ್ ಇಷ್ಟಪಡ್ತೀರಾ ನೀವು? ದುರ್ಗ ಅಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ, ದುರ್ಗ ಅಂದ್ರೆ ಸ್ವರ್ಗ ರೀ. ಬನ್ನಿ ಒಂದ್ ಚಪ್ಪಾಳೆ. ದುರ್ಗ ಅಂದ್ರೆ ಸ್ವರ್ಗ. ಖಂಡಿತ ಖಂಡಿತ ನಿಮ್ಮಂತವ್ರು ನಮಗೆ ಬೇಕಾಗಿದೆ. 4 ದಿನದಿಂದ ಕೂಡ ನಿಮ್ಮ ಅಭಿಮಾನಿಗಳ ಕುಣಿಗಲ್ ಮಂಜು ಬರ್ತಾರೆ ಅನ್ನೋ ಮಾತುಗಳು ನಮ್ಮನ್ನ ಕೇಳ್ತಾ ಇದ್ರು. ಖಂಡಿತ ಕುಣಿಗಲ್ ಮಂಜುರವರ ಅಭಿಮಾನಿಗಳಿದ್ದಾರೆ. ನಿಮ್ಮ ಟೈಮ್ ಇವಾಗ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಫ್ಜಲ್ ಭಾಯ್. ಅಫ್ಜಲ್ ನೋಡಿ ನಮ್ಮ ತೀರ್ಥಹಳ್ಳಿ ಅವರು ಹೆಂಗ್ ಮಾತಾಡ್ತಾರೆ ಕನ್ನಡ. ನಮ್ಮ ಶೃಂಗೇರಿ. ಹಾಗೆ ಈಗ ಒಬ್ರು ಚಾಂಪಿಯನ್ ಇದ್ದಾರೆ ಇಲ್ಲಿ, ನಮ್ಮ ದುರ್ಗದ ಚಾಂಪಿಯನ್ ಇವರು, ನಮ್ಮ ಸೂಪರ್ ಸ್ಟಾರ್ ಸಲ್ಮಾನ್ ಅಂತ, ಆರೆಂಜ್ ಕ್ಯಾಪ್ ಹೋಲ್ಡರು. ಸಲ್ಮಾನ್, ನಾನ್ ನಿಮ್ಮ ಅಭಿಮಾನಿಯಪ್ಪ. ಈ ಟೂರ್ನಮೆಂಟ್ ಬಗ್ಗೆ ಮಾತಾಡಿಪ್ಪ ಪ್ಲೀಸ್. ಚಾಣಕ್ಯ ಕ್ಯಾಪ್ಟನ್ಸ್ ಬನ್ನಿ ಸರ್ ಪ್ಲೀಸ್. ಇದೊಂದು ಅದ್ಭುತವಾದ ಟೂರ್ನಮೆಂಟ್ ನಮ್ಮ ಚಿತ್ರದುರ್ಗದಲ್ಲಿ. ನಮ್ಮ ರಾಮಣ್ಣ ಅವರು, ಕಾಂತಣ್ಣ ಅವರು ಇವರ ಭಾಳ ಶ್ರಮಪಟ್ಟು ಆಡಿಸ್ತಿದ್ದಾರೆ. ನೋಡೋಕ್ಕೂ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಂಥದ್ದೇ ಒಂದು ಟೂರ್ನಮೆಂಟ್ಗಳು ರೆಗ್ಯುಲರ್ ಆಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಮಂಜು ಸರ್ ಒಂದು ನಿಮಿಷ. ಎಸ್ ಸರ್. ಅಲ್ಲಿ ಚಾಣಕ್ಯ ಕ್ಯಾಪ್ಟನ್ಸ್ ಇದ್ರೆ ದಯವಿಟ್ಟು ಕಳಿಸಿ ಟಾಸಿಗೆ. ಚೇತು ಮಾಸ್ಟ್ರು ನಮ್ಮ ಗುರುಗಳವರು. ಹೋಗ್ತಾ ಇದ್ದಾರೆ ಸರ್. ಸರ್, ಚಿತ್ರದುರ್ಗದಲ್ಲಿ ಒಂದು ಸಿನಿಮಾ ತೆಗೆದಿದ್ರೆ ಆ ಸಿನಿಮಾ 1 ವರ್ಷ ಓಡುತ್ತೆ. ಆ ಸಿನಿಮಾ ಒಬ್ಬ ಹೀರೋನ ಬದಲಾಯಿಸುತ್ತೆ. ಆ ಸಿನಿಮಾದಲ್ಲಿ ಒಂದು ಆವಿನ ಒಂದು ಸೀನನ್ನ ತೋರಿಸ್ತಾರೆ. ಆ ಸಿನಿಮಾ ಯಾವುದು ಸರ್? ನಾಗರಾವು ಸಿನಿಮಾ ನೋಡಿದೀರಾ? ನೋಡಿದೀವಿ. ತುಂಬಾ ಇಷ್ಟನಾ ನಿಮ್ಗೆ? ವಿಷ್ಣುವರ್ಧನ್ ಸರ್ ಇಷ್ಟನಾ? ತುಂಬಾ ಇಷ್ಟ. ಯಾರಿಗೆಲ್ಲ ವಿಷ್ಣುವರ್ಧನ್ ಸರ್ ಇಷ್ಟ? ಬನ್ನಿ ಮಾತಾಡಿ. ಹಲೋ. ವಿಷ್ಣು ಸರ್ ಅಭಿಮಾನಿ. ಎಷ್ಟು ಇಷ್ಟ ನಿಮಗೆ ವಿಷ್ಣು ಸರ್? ಚಿತ್ರದುರ್ಗ ಹೆಸರಾಗಿದ್ದು ವಿಷ್ಣುವರ್ಧನ್ ಸರ್ ಇಂದ. ಚಿತ್ರದುರ್ಗ ಹೆಸರಾಗಿದ್ದು ಸಿನಿಮಾ ನೋಡಿದ್ದು ನಾಗರಾವು ಸಿನಿಮಾ ಎಂತ ಅದ್ಭುತವಾದಂತ ಸಿನಿಮಾ. ಆ ಸಿನಿಮಾನ ನೋಡಿ ನನಗೂ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನ ಹೀಗೆ ಇರಲಿ. ಓಕೆ, ನಿಮಗೂ ಥ್ಯಾಂಕ್ ಯು ಸೊ ಮಚ್. ಹಲೋ. ಅಲ್ಲಿ ಚಾಣಕ್ಯ ಕ್ರೀಡಾಸ್ ನಾಯಕರು ದಯವಿಟ್ಟು ಬನ್ನಿ ಸರ್. ಜನಪ್ರಿಯ ಮಾಠಿಯ ನಾಯಕರು ನಮ್ಮ ಮೊದಲ ಕರೆಗೆ ಸಾಗಿ ಬಂದಿದ್ದಾರೆ. ಚಾಣಕ್ಯ ದಯವಿಟ್ಟು ಸಲ್ಮಾನ್ ಭಾಯ್ ನಾಯಕರನ್ನ ಕಳಿಸ್ಕೊಡಿ. ಕ್ಯಾಪ್ಟನ್ಸ್ ಬನ್ನಿ. ಚೇತು ಸರ್, ಸಿಮಾರಕ್ಕೆ ಯಾರೇ ಇದ್ರೂ ಕೂಡ ದಯವಿಟ್ಟು ಅಲ್ಲಿಂದ ಬದಿಸಬೇಕು. ನ್ಯಾಶ್ ಅವರು ಗಮನಿಸಿ. ಟಾರ್ಗೆಟ್ ಸಂಖ್ಯೆ 38. ಅಮ್ಜದ್ ಭಾಯ್, ಮ್ಯಾಚ್ ನಡೀತಾ ಇದೆ, ದಯವಿಟ್ಟು ಸೈಡ್ ಕಳಿಸಿ ಎಲ್ಲರನ್ನು ಕೂಡ. ನೀವು ಕೂಡ ಸೈಡ್ಗೆ ಬನ್ನಿ. ಅಫ್ಜಲ್ ಭಾಯ್ ಹೇಳಿ. ನಮ್ಮ ಈ ಕ್ರೀಡಾಕೂಟದ ರೂವಾರಿಗಳು ನಮ್ಮ ಕಾಂತಣ್ಣವರಿದ್ದಾರೆ. ಸರ್ ಬನ್ನಿ ಸರ್ ಪ್ಲೀಸ್. ಅಲ್ಲ, ಮೈಕಲ್ ಮಾತಾಡಿಲ್ಲ ಹೆಂಗೆ ಸರ್? ಇಷ್ಟು ಚೆನ್ನಾಗಿ ನಡೆಸ್ಬಿಟ್ಟಿದ್ದೀರಾ. ಎಲ್ಲ ನನಗೆ ಬಿಟ್ಬಿಟ್ಟಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಚಿತ್ರದುರ್ಗ ಸ್ವರ್ಗ. ಎಸ್ ಸರ್, ಥ್ಯಾಂಕ್ ಯು. ಟು ಕಾಮೆಂಟ್ರಿ ಬಾಕ್ಸ್. ಅವ್ರು ಮಾತಾಡೋದು ಮತ್ತೆ ಕಾಂತಣ್ಣವರು. ಹಲೋ. ಪ್ಲೀಸ್. ನಡುವೆ ಮೊದಲ ಒಂದು ವಿಕೆಟ್ ಕಳ್ಕೊಳ್ತಾ ಇದೆ ಜಾನ್ ರೂಪದಲ್ಲಿ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು. ಕೇವಲ 38 ಮೊತ್ತವನ್ನು ಚಾಯ್ಸ್ ಮಾಡ್ತಾ ಇರ್ತಕ್ಕಂಥ ತಂಡ. ಆರಂಭಿಕ ಹಂತದಲ್ಲಿ ಸ್ವಸ್ತಿಕ್ ಮತ್ತು
ಜಾನ್ ರವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಜಾನ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಇವಾಗ ಹೊಸ ಆಟಗಾರ ಚು ನವೀನ್. ಕಾಂತಣ್ಣ, ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಚೆನ್ನೈಯ ನ್ಯಾಶ? ನ್ಯಾಶ್ ನ್ಯಾಶ್ ನೀವು ನ್ಯಾಶ್ ಅಭಿಮಾನಿನಾ? ನ್ಯಾಶ್ ಅಭಿಮಾನಿ ಅಂತಲ್ಲ, ಆ ಟೀಮ್ದ ಆಟ ನಾನು ಮುಂಚಿಂದನೂ ನೋಡಿದ್ದೀನಿ. ಭಾಳ ಖರಾಬ್ ಆಟಗಾರರು ಅವರು. ಕರಾಫಾಟ್ಕರ್ ಅಂತ ನೋಡಿಯಪ್ಪ. ಇದು ಈ ಭಾಷೆ ಇದೆಯಲ್ಲ, ಈ ಮಣ್ಣಿನ ಸೊಗಡಿನ ಗುಣ ಸರ್, ಆ ಭಾಷೆನ ಬದಲಾಯಿಸಲಿ ನೀವು. ಕನ್ನಡ ಅಂದರೆ ಎಷ್ಟು ಇಷ್ಟ ನಿಮಗೆ? ಕನ್ನಡ ಅನ್ನೋದು ಸಿನಿಮಾದಲ್ಲಿ ಮುಂಚಿಂದ ಮಾತಾಡ್ತಿರೋದು ನಮ್ಮ ಬಯಲುಸೀಮೆ ಕನ್ನಡ ಭಾಷೆನೇ. ಈಗೀಗ ಅದೇನೋ ಮಂಡ್ಯ ಅದು ಇದು ಅಂಕಣಮಿ ಇಂಕಣಮಿ ಅಂತ ಈಗ ಮಾತಾಡ್ತಾರೆ ಸಿನಿಮಾಗಳಿಗೆ. ಮುಂಚೆಯಿಂದ ಕನ್ನಡ ಮಾತಾಡ್ತಿರೋದು ಚಿತ್ರದುರ್ಗದ ಕನ್ನಡ. ಸರ್ ನಿಮಗೆ ವಿಷ್ಣು ಸರ್ ಇಷ್ಟನಾ? ರಾಜ್ಕುಮಾರು ಇಷ್ಟ, ವಿಷ್ಣುವರ್ಧನ್ ಇಷ್ಟ. ಸೊ ವಿಷ್ಣು ಸರ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ನಮ್ಮ ಚಿತ್ರದುರ್ಗದ ಕೋಟೆ ಬಗ್ಗೆ ತುಂಬ ಚೆನ್ನಾಗಿರೋ ಅದ್ಭುತವಾಗಿರುವಂಥ ಒಂದು ಸಿನಿಮಾ ತೆಗೆದಿದ್ರು. ಆ ಸಿನಿಮಾನ ನೋಡಿ ಅವರನ್ನು ನಾವು ಇಷ್ಟಪಟ್ಟು ಬಂದಿದ್ದು ಸರ್. ಹಾಗಾಗಿ ಥ್ಯಾಂಕ್ ಯು. ಸಿ ವಿಷ್ಣುವರ್ಧನ್ ಇಷ್ಟಪಟ್ಟಿದ್ದೀರಾ, ದುರ್ಗನೂ ಇಷ್ಟಪಟ್ಟಿದ್ದೀರಾ? ಸರ್ ದುರ್ಗ ಯಾವಾಗಲೂ ಹೇಳ್ತಿರ್ತೀನಿ, ಸ್ವರ್ಗ ಸರ್, ನಿಮ್ಮೂರು ಸ್ವರ್ಗ ಸರ್. ಇಲ್ಲ, ದುರ್ಗದ ಕೋಟೆ ಸ್ವರ್ಗ. ದುರ್ಗ ಸ್ವರ್ಗ ಆಗ್ತಿತ್ತೇನೋ, ಯಾರೊಬ್ಬ ಅವಿವೇಕಿನ 6 ಸರಿ ಗೆಲ್ಸಿ ನರಕ ಮಾಡಾಕ್ಬಿಡ್ದ ನೂರವನು. ದುರ್ಗದ ಕೋಟೆ ಸ್ವರ್ಗ. ದುರ್ಗದ ಕೋಟೆ ಸ್ವರ್ಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ಔಟ್ ಟು ಕಮೆಂಟ್ ಬಾಕ್ಸ್. ಎಸ್, ಮೊದಲ ಸೇರ್ಕೆ ಭಾಗದಲ್ಲಿ ದಾವಿದ್ 4ನೇ ಚೆಂಡಿಗಾಗಿ ಸ್ವಸ್ತಿಗೆ ಎಸ್ ಎಂದ ಚೆಂಡು ತೀರಾ ಶಫಲ್ ಆಗಿ ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಸ್ವಸ್ತಿಕ್ ನಾಗರಾಜ್. ಓಟುಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೇವಲ 38ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ SMCC ನ್ಯಾಶ್. ಈತ ನಡುವೆ ಪರ್ಫೆಕ್ಟ್ ಶಾಟ್ ಬಾರಿ ಮಿಡ್ ವಿಕೆಟ್ ಸಿಬ್ಬಲ್ ಕ್ಯಾಚ್ ಪಡೆಯುವಂತ ಪ್ರಯತ್ನ ಮಾಡಿದ್ರು ಯುನೈಟೆಡ್ 11 ಆಟಗಾರರು. ಬಹುಶಃ ಕ್ಯಾಚ್ ಪಡ್ಕೊಂಡಿದ್ರೆ ಸ್ವಸ್ತಿಕ್ ವಿಕೆಟ್ ಅನ್ನ ನ್ಯಾಶ್ ಕಳ್ಕೊಳ್ತಾ ಇತ್ತು. ಬಹುಶಃ ಅದೃಷ್ಟ ಸ್ವಸ್ತಿಕ್ ಕೈ ಹಿಡಿತಾ ಇದೆ. ಒಂದೋಟ ಮಾತ್ರ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಚಾಲ್ತಿಯ ಮೊದಲ ಓವರ್ 5 ಎಸೆತಗಳ ಮುಕ್ತಾಯಕ್ಕೆ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸತತ 7ನೇ ಬಾರಿಗೆ ದುರ್ಗದ ಹೃದಯ ಭಾಗದಲ್ಲಿ ನಡೀತಾ ಇದೆ. ದುರ್ಗ 11 ಕ್ರಿಕೆಟ್ ಇವರ ಸಾರಥ್ಯದಲ್ಲಿ ಬಿ ಕಾಂತರಾಜ್ ಸರ್, ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಪ್ರಾಯೋಜಕತ್ವದಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಅತಿ ಅದ್ದೂರಿಯ ಒಂದು ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟ ನೇರ ಪ್ರಸಾರ ಮುಖೇನವಾಗಿ ವಿಶ್ವದಾದ್ಯಂತ ಈ ಒಂದು ಟೂರ್ನಮೆಂಟ್ ನೇರ ಪ್ರಸಾರಗೊಳ್ತಾ ಇದೆ. ಯಾರ್ಕರ್ ಡೆಲಿವರಿ ಬಹಳ ಶುದ್ಧವರಿಯ ಮೆಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಓದೋಟದ ಸೇರ್ಪಡೆಯಾಗ್ತಾ ಇದೆ. ಲೆಗ್ ಬೈ ತಂಡದ ಮೊತ್ತ ಇವಾಗ 4. ಮೊದಲ ಓವರ್ ಮುಕ್ತಾಯಕ್ಕೆ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ SMCC ನ್ಯಾಶ್ ಬೆಂಗಳೂರು. ಮೊದಲ ಓವರ್ ಮುಕ್ತಾಯಕ್ಕೆ 4. SRK ಭಾಗದಲ್ಲಿ ಇವಾಗ ಬೌಲರ್ ನೇಮ್ ವಿವೇಕ್ SRK ಭಾಗದಲ್ಲಿದ್ದಾರೆ. SRK ಭಾಗದಲ್ಲಿ ಇವಾಗ ವಿವೇಕ್ ಅವರನ್ನು ಪರಿಚಯಿಸ್ತಾ ಇದೆ ಯುನೈಟೆಡ್ 11 ಚೆನ್ನೈ. ಬೇಗು ಹೋರಾಟ ಇವಾಗ ಜಾರಿ ಆಗ್ತದೆ. ಚೂರ್ ನವೀನ SMCC ನ್ಯಾಶಿನ ಅವರು ಆಟಗಾರರು, ದಯವಿಟ್ಟು ಅಲ್ಲಿಂದ ಹೊರಕ್ಕೆ ಬನ್ನಿ. ಯಾರಿಗೂ ಕೂಡ ಇದುವರೆಗೂ ಕೂಡ ಅಲ್ಲಿ ಕೂಡಕ್ಕೆ ಅವಕಾಶ ಕೊಟ್ಟಿಲ್ಲ. ನಡುವೆ ಚೂಗಸದ ಚೆಂಡು ಕೌಕಾಸಿ ಭಾಗದಲ್ಲಿ ಸಿಕ್ಸರ್ ಈ ಬಾರಿ
ಹೊಸಕೋಟೆಯ ಚುನಾವಿನ ದುರ್ಗದ ಅಂಕಣದಲ್ಲಿ ಇವಾಗ ಸಿಕ್ಸರ್ ಸಿಡಿಸಿದ್ರು. ಆ ರೋಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮತ್ತೆ ಇವಾಗ 10ಕ್ಕೆ ತಲುಪ್ತಾ ಇದೆ ಕೂಡ. ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಒತ್ತಡ ಪರಿಸ್ಥಿತಿ ಇರ್ತಕ್ಕಂಥ ನ್ಯಾಷ್ ತಂಡಕ್ಕೆ ಇವಾಗ ನವೀನ back to back big sixer out of the stadium Imare back to back sixer shaka ರೋಟವ ಸೇರ್ಪಡೆ. ಈ ಸಿಕ್ಸರ್ ಮುಖ್ಯವಾಗಿ 16ಕ್ಕೆ ತಲುಪ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಅವಕಾಶ ಇದೆ ಕೂಡ. ನವೀನ್ ಯುನೈಟೆಡ್ 11 ಚೆನ್ನೈ ಶ್ರೀರಂಗಪಟ್ಟಣದಲ್ಲೂ ಕೂಡ ಪಂದ್ಯವನ್ನು ಆಡಿದ್ರು. ಇವಾಗ ದುರ್ಗದ ಅಂಕಣದಲ್ಲಿ ಕೂಡ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕನ್ನಡ ನಾಡಿನ ಮತ್ತೊಂದು ಅಗ್ರಮಾನ್ಯ ತಂಡವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇತ್ತೀಚಿನ 10-15 ವರ್ಷಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥ ತಂಡ ಕೂಡ ನ್ಯಾಶ್. ಚೂಗೆಸದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ಮಿಡ್ ಭಾಗದಲ್ಲಿ ಒಂದೋಟವನ್ನು ಚೂ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 17. ಸ್ವಸ್ತಿಕ್ ನಾಗರಾಜ್ ಸ್ಟ್ರೈಕರ್ ಅಂಡ್ ಅಲ್ಲಿ SR ಭಾಗದಲ್ಲಿ ಇವಾಗ ವಿವೇಕ್. ಸ್ವಸ್ತಿಕ್ಗೆ ಸಂದ ಚೆಂಡು ಸ್ವೀಪ್ ಶಾಟ್ ಮಾಡಿದ್ರು. ಸ್ಕ್ವಾಡ್ ಲೆಗ್ ಭಾಗದಲ್ಲಿ ಒಂದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬಹಳಷ್ಟು ದೂರದ ಊರಿನಿಂದ, ದೂರದ ತಮಿಳುನಾಡು ಚೆನ್ನೈನಿಂದ ದುರ್ಗಕ್ಕೆ ಆಗಮಿಸಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ತಮಿಳ್ ಪಸಂಗಳಿಗೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಮತ್ತೆ ವಿವೇಕ್ ಚೂಗಸದ ಚೆಂಡು ಬಿರ್ರೋಸಿನ ನೋಡತ್ತ ಮಿಡ್ವಿಕೆಟ್ ಭಾಗದಲ್ಲಿ ಒಂದೋಟದಲ್ಲಿ ಮತ್ತೆ ಅವಕಾಶಗಳು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 19. ಯಶಸ್ವಿ ಪಂದ್ಯಾಟದ ರೂವಾರಿಗಳು. ಸೈಡ್ ಬಾಬಣ್ಣನವರ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಈ ಒಂದು ಟೂರ್ನಿಮೆಂಟ್ಗೆ ಬರ್ತಾ ಇದೆ. ಇತ ನೋಡುವ ಬಹಳಷ್ಟು ನೋಡುತ್ತಾ ಡೀಪ್ ತಂಡದ ಭಾಗದಲ್ಲಿ ಸ್ವಸ್ತಿಕ್ ದಾನಿಯ ಮುಖಾಂತರವಾಗಿ 2 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಇವಾಗ 21ಕ್ಕೆ ತಲುಪ್ತಾ ಇದೆ ಕೂಡ. And for number 2 score was on 21 runs. ಅಪೆಕ್ಸ್ ಅವರೇ ಕ್ಷಮೆ ಇರಲಿ, ನಾನು 38 ಟಾರ್ಗೆಟ್ ಅಂತ ಹೇಳಿದ್ದೆ, ಆಕ್ಚುಲಿ 39. ಓಕೆ, ತಂಡ ಮೊತ್ತ 29. ಎಸ್, ಮತ್ತೆ ಮ್ಯಾಚ್ ಅಲ್ಲಿ ಇದೀರಾ. ಒಂದೊಂದು ಟೆಸ್ಟ್ಗಳನ್ನು ನಾವು ಕೂಡ ಮಾಡಬೇಕಲ್ಲ ಸರ್. 21 ತಂಡದ ಮೊತ್ತ. SRK ಭಾಗದಲ್ಲಿ ಮತ್ತೆ ದಾವಿದ್ ನವೀನ್ ಸಹಕಾರಿ ಭಾಗದಲ್ಲಿ ಪಂದ್ಯವನ್ನು ಮುಂದುವರಿಸಿ ಚೂಗಸಂದ ಚೆಂಡು ಕಾಟ್ಬ್ಯಾನ್ ತನ್ಮಲ ಕೈ ಮಾಡಿ ಗೂಟಗಳ ಹಿಂಭಾಗದಲ್ಲಿ ಮಾಡಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಭರ್ಜರಿಯನ್ನು 6 ಅನ್ನು ದಾಖಲಿಸಿದ ನ್ಯಾಷನಲ್ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ನವೀನ್ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. 21ಕ್ಕೆ ಇವಾಗ 2 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಆ ನವೀನನ ಸ್ಥಾನವನ್ನು ಸರವಾಗಿರ್ತಕ್ಕಂಥ ಸ್ತಂಭಬಲ ಪ್ರಯತ್ನದಲ್ಲಿ ಇವಾಗ ತಂಡದ ಮತ್ತೋರ್ವ ನಡುಸರದಿಯ ಆಪತ್ಕಾಲ ಬಂಟ ತಮ್ಮ ದಾನಿಗತ ಮುಖಾಂತರವಾಗಿ ಕೈ ಜಾರಿ ಹೋಗುವಂತ ಪಂದ್ಯವನ್ನು ಬಹಳಷ್ಟು ಬಾರಿ ನಾಶಿಗೆ ಉಳಿಸಿಕೊಂಡಿರ್ತಕ್ಕಂಥ ಮತ್ತೋರ್ವ ಅನುಭವಿ ಆಟಗಾರ ಮಹೇಶ. ದೂರದ ತಮಿಳುನಾಡಿನಿಂದ ಆಗಮಿಸಿಕೊಂಡು ಪಂದ್ಯವನ್ನ ಆಡ್ತಾ ಇರ್ತಕ್ಕಂಥ ಯುನೈಟೆಡ್ 11 ಚೆನ್ನೈ ಬೆಂಗಳೂರು ನಗರಿ, ನಮ್ಮ ಉದ್ಯಾನಗರಿಯ ಮತ್ತೊಂದು ತಂಡ, ಜನಪ್ರಿಯ ತಂಡ.
250 ಮಿಕ್ಕಿದ ಪ್ರಶಸ್ತಿಗಳನ್ನು ಕನ್ನಡಾಡಿನಲ್ಲಿ ಎತ್ತಿ ಹಿಡಿದ ಮತ್ತೊಂದು ತಂಡ ನ್ಯಾಶ್ ಬೆಂಗಳೂರು SMCC ಅನ್ನೋದು ರೂಪದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ದುರ್ಗ 11 ಕ್ರೀಡಸ್ ನಡೆಸ್ತಾ ಇರ್ತಕ್ಕಂಥ ಅಂಬಾರಿಯಾನೆ ಅರ್ಜುನ ಕಪ್ ಪಂದ್ಯಾಟದಲ್ಲಿ. ಮತ್ತೆ ದಾವೇದ್ ಮಹೇಶ್ಗೆ ಸಂದ ಚೆಂಡು ಪಾಯಿಂಟ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆಯಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಮುಖ್ಯವಾಗಿ ಇವಾಗ ತಂಡ ಮೊತ್ತ 22. ಬಹುಶಃ ವನ್ಯಜೀವಿಯ ಹೆಸರಲ್ಲಿ ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸ ಪ್ರಯತ್ನ ನಡೀತಾ ಇದೆ. ದುರ್ಗದ ಹಿರಿಯ ಕಿರಿಯ ಆಟಗಾರರ ಒಂದು ಜೊತೆಯಾಗಿ ಶ್ರೀಯುತ ಬಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ದಾವೇದ್ ಎಸೆದ ಚೆಂಡು ಸ್ವಿಚ್ ಮಾಡುವಂತ ಪ್ರಯತ್ನವನ್ನು ಸ್ವಸ್ತಿಕ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆಯೂ ಕೂಡ ಈ ಟೂರ್ನಮೆಂಟ್ಗೆ ರಾಜ್ಯ ಟೆನ್ನಿಸ್ನಲ್ಲಿ ಬಹಳಷ್ಟು ದಾಖಲೆಗಳನ್ನು ಬರೆದಿರ್ತಕ್ಕಂಥ ತಂಡ ಜೈ ಕರ್ನಾಟಕ ಬೆಂಗಳೂರು, ರಿಯಲ್ ಫೈಟರ್ಸ್ ಮಲ್ಪೆ, ಜಾನ್ಸನ್ ಕುಂದಾಪುರ, ಜೊತೆಗೆ ನ್ಯಾಶ್ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಸೂರತ್ಕಲ್ ಮಂಗಳೂರಿನ ಒಂದು ತಂಡ ಕೂಡ ಪಂದ್ಯಾಟವನ್ನು ಆಡಿತು. 19 ದುರ್ಗದ ತಂಡಗಳು ಪಂದ್ಯವನ್ನು ಆಡಿದ್ರೆ ಹೊರ ರಾಜ್ಯದ ತಮಿಳುನಾಡಿನ ಯುನೈಟೆಡ್ ಚೆನ್ನೈ ಕೂಡ ಪಂದ್ಯವನ್ನು ಆಡ್ತಾ ಇದೆ. ಇತ ನಡುವೆ ಸ್ವಸ್ತಿಗೆ ಎಸೆದ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಕೇವಲ ಒಂದು ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆಯ ಮುಖ್ಯವಾಗಿ ತಂಡದ ಮೊತ್ತ ಇವಾಗ 23. ಕಳೆದ ಬಾರಿಯ ಸೀಸನ್ 1ರಲ್ಲಿ ಹಗಲು ರಾತ್ರಿ ದಾಖಲೆಯ ಇತಿಹಾಸದ ಪುಟವನ್ನು ಸೇರಿದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಕುಳಿದೇ ಕಡೆಯಲ್ಲಿ ಟೂರ್ನಮೆಂಟ್ ಅನ್ನು ಜಯಿಸಿದ SMCC ನ್ಯಾಶ್. ಇತ್ತ ನಡುವೆ ಬಹಳಷ್ಟು ಮಹೇಶ್ ದಾಳಿನ ಮುಖಾಂತರ ಸೀಮಾನಿಗೆ ಗಮನಿಸ್ತಾ ಇದೆ. ಬೌಂಡ್ರಿ 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಇವಾಗ 27ಕ್ಕೆ ತಲುಪ್ತಾ ಇದೆ. 27 ರನ್ಸ್. ಈ ಋತುವಿನ ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯ ಕೂಡ ನಡೀತಾ ಇದೆ ಇದೇ ಅಂಕಣದಲ್ಲಿ. ಜನವರಿ ತಿಂಗಳ 17, 18, 19, 20, 21 ಈ ರೀತಿಯಾಗಿ 5 ದಿನಗಳ ಕಾಲ ನಡೀತದೆ. KPL ಕೋಟಾ ಪ್ರೀಮಿಯರ್ ಲೀಗ್ ಇಸ್ರಾರ್ ಅಲಿ ಇವರ ಒಂದು ಘನಾಧ್ಯಕ್ಷತೆಯಲ್ಲಿ, ಮೈಲಾರಪ್ಪರ್ ಅವರ ಒಂದು ಗೌರವಾಧ್ಯಕ್ಷತೆಯಲ್ಲಿ, ಛೋಟು ಇರ್ಫಾನ್ ಇವರ ಸಾರಥ್ಯದಲ್ಲಿ, ಬಾಬು ಇವರ ಮುಂದಾಳತ್ವದಲ್ಲಿ, ಇಬ್ಬು ಪ್ರಾಯೋಜಕತ್ವದಲ್ಲಿ ಕೋಟೆ ಪ್ರೀಮಿಯರ್ ಲೀಗ್ ಪಂದ್ಯಾಟ ನಡೀತದೆ ಇದೇ ಅಂಕಣ ಭಾಗದಲ್ಲಿ. ಬ್ಯಾಕ್ ಟು ಬ್ಯಾಕ್ ಒಂದು ಅಂಕಣ ಬಹುಶಃ ವಾರ ಕಳೆದಾಗೆ, ದಿನ ಕಳೆದಾಗೆ, ಸಮಯ ಉರುಳಿದಾಗೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಆಟಗಾರರಿಗೆ ಕ್ರಿಕೆಟ್ ದಿನದಿಂದ ದಿನಕ್ಕೆ ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ಈ ದಿನಗಳ ಹಿಂದೆ ಬಹುಶಃ ಕಳೆದ ವಾರ ಅಷ್ಟೇ ಭ್ರಷ್ಟಾಚಾರ ಮುಕ್ತ ಹೋರಾಟ ಸಮಿತಿ ಪಂದ್ಯವನ್ನು ನಡೆಸಿದ್ರು. ಅದರ ಹಿಂದೆ ಬಹುಶಃ ಜೈ ಕರ್ನಾಟಕ ಮುದ್ದಪ್ಪರ ಇವರ ಸಂಘಟನೆ ಪಂದ್ಯಾಟವನ್ನು ನಡೆಸಿದ್ರು. ಅದಕ್ಕೂ ಹಿಂದೆ ಅಪ್ಪು ಅಭಿಮಾನಿಗಳು ಪಂದ್ಯವನ್ನು ನಡೆಸಿದ್ರು. ಇವಾಗ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ ದುರ್ಗದ ಅಂಕಣದಲ್ಲಿ. ಬಿ ಕಾಂತರಾಜು ಇವರ ಘನಾಧ್ಯಕ್ಷತೆಯಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 27. ಇನ್ನುಳಿದ ಎಸೆತ 12 ಅವಶ್ಯಕತೆ ಇದೆ. ಕೇವಲ 39 ಲೋ ಸ್ಕೋರ್ ಮ್ಯಾಚ್ ಅನ್ನು ಚೇಸ್ ಮಾಡ್ತಾ ಇದೆ SMCC ನ್ಯಾಶ್ ಬೆಂಗಳೂರು. ಬೌಲರ್ ನೇಮ್ ಭರತ್. ಯಾಸೇರ್ ಭಾಗದಲ್ಲಿ ಇವಾಗ ಭರತ್ ರನ್ನ ಪರಿಚಯಿಸ್ತಾ ಇದೆ ಯುನೈಟೆಡ್ 11 ಚೆನ್ನೈ. ಬಹಳಷ್ಟು ಉತ್ತಮ ಎಸೆತ. ಆಫ್ ಸ್ಟೆಪ್ ನಲ್ಲಿ ರಗತವನ್ನು ಕಟ್ಕೊಳ್ತಾ ಇದೆ, ರೈಸ್ ಆಗ್ತಾ ಇದೆ, ಪುಟಿತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 27ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ನ್ಯಾಶ್ ಬೆಂಗಳೂರು. ಈತ ನಡುವೆ ಸ್ವಸ್ತಿಗೆ ಎಸೆದ ಚೆಂಡು ಮಿಡ್ ವಿಕೆಟ್ ಸೀಮಾನಿಗೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಮದನ್ ನೃತ್ಯ ಆರಂಭ. ಸಿಕ್ಸರ್ 6 ಓಟಗಳ ಸೇರ್ಪಡೆ. ಈ ಸಿಕ್ಸರ್ ಮುಖ್ಯವಾಗಿ
ತಂಡದ ಮೊತ್ತ ಇವಾಗ 33ಕ್ಕೆ ತಲುಪ್ತಾ ಇದೆ. ಶೀಘ್ರಗತಿಯಲ್ಲಿ ಪಂದ್ಯವನ್ನು ಮುಗಿಸುವ ಪ್ರಯತ್ನದಲ್ಲಿದ್ದಾರೆ ನ್ಯಾಶ್ ಬೆಂಗಳೂರಿನ ಆಟಗಾರರು. ಸಮಯ ಉಳಿದಷ್ಟು ಸಂಘಟಕರಿಗೆ ಕೂಡ ತಲೆಬೇನಷ್ಟು ಕಮ್ಮಿ ಆಗುತ್ತೆ. ಇತ್ತ ನಡುವೆ ಒಂದಷ್ಟು ತಿರುವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡು ಸ್ಲೀಪ್ ಭಾಗದಲ್ಲಿ ಕ್ಷೇತ್ರರಕ್ಷಕರು ವಿವೇಕ್ ಎಡವಟ್ಟನ್ನು ಮಾಡಿದ್ರು. ಬೈ ರೂಪದಲ್ಲಿ ಇವಾಗ ಒಂದು ದೊಡ್ಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 34. 5 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಮುಂದಿನ ಹಂತದಲ್ಲಿ ಪಂದ್ಯವನ್ನು ಆಡಲಿಕ್ಕಿದೆ ಜನಪ್ರಿಯ ಮಲ್ಟಿ. ಈತ ನಡುವೆ ಪರ್ಫೆಕ್ಟ್ ಶಾಟ್ ಮೂಲಕ ಕವರ್ ಪಾಯಿಂಟ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಬೌಂಡ್ರಿ. 4 ಓಟ ಪಂದ್ಯ ಸಮಬಲ. ಇವಾಗ ಜಯಕ್ಕಾಗಿ 1 ಓಟದ ಅವಶ್ಯಕತೆ ಮಾತ್ರ. ಸತತ 16 ಬಾರಿಗೆ ಹಗಲು ರಾತ್ರಿ ಒಂದು ಟೂರ್ನಮೆಂಟ್ ನಡೆಸಿದ್ರು. ಅದು ಕರ್ನಾಟಕದಲ್ಲಿ ಬೆಣ್ಣನಗರಿ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ದಾವಣಗೆರೆ ಜಿಲ್ಲಾಂಕಣದಲ್ಲಿ ಮಾತ್ರ ಆ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥವರು ಶಾಮನೂರು ಶಿವಶಂಕರಪ್ಪರವರ ಸಾರಥ್ಯದಲ್ಲಿ, ಜಯಪ್ರಕಾಶ್ ಗೌಡರ ಒಂದು ಮುಂದಾಳತ್ವದಲ್ಲಿ 16 ಬಾರಿ ಲಕ್ಷ ರೂಪಾಯಿ ಒಂದು ಟೂರ್ನಮೆಂಟ್ ನಡೆಸಿದ ಏಕಮಾತ್ರ ಸಂಸ್ಥೆ ಕೂಡ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸಿದ್ರು. ಸದ್ಯ ಆ ಟೂರ್ನಮೆಂಟ್ ಅನ್ನ ನಡೆಸಿದ ಸಂಸ್ಥೆಯ ಪ್ರಮುಖ ಸಂಘಟಕರು ಜಯಪ್ರಕಾಶ್ ಗೌಡರ ನೇತೃತ್ವದ, ಮಾಲಕತ್ವದ, ಪ್ರಾಯೋಜಕತ್ವದ, ಮುಂದಾಳತ್ವದ ತನ್ನ ಜನಪ್ರಿಯ ಮಲ್ಟಿ ದಿನದ ಮುಂದಿನ ಪಂದ್ಯವನ್ನು ಆಡುತ್ತೆ. ಚೇತನ್ ಚಾಣಕ್ಯ ದುರ್ಗದ ಬಹಳಷ್ಟು ಕ್ರಿಕೆಟ್ ಪಟುಗಳನ್ನು ತಮ್ಮ ಗಡಿಯಲ್ಲಿ ಕಟ್ಟಿ ಬೆಳೆಸಿರ್ತಕ್ಕಂಥ ಆಟಗಾರರು. 80-90ರ ದಶಕದಿಂದಲೂ ಕೂಡ ಕ್ರಿಕೆಟ್ ನಲ್ಲಿ ನಿರಂತರವಾಗಿ ಅಪಾರ ಕಾಳಜಿ, ಅಪಾರ ಪ್ರೀತಿಯನ್ನು ವಹಿಸಿರ್ತಕ್ಕಂಥವರು ಚೇತನ್ ಚಾಣಕ್ಯ. ಬಹುಶಃ ಅವರ ಸಾರಥ್ಯದಲ್ಲಿ, ಮುಂದಾಳತ್ವದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಇವತ್ತಿನ ಯುವ ತಲೆಮಾರಿನ ಆಟಗಾರರು. ಕೆಲವು ಇಲ್ಲೊಂದು ಟೂರ್ನಮೆಂಟ್ ನಲ್ಲಿ ಚೇತನ್ ಅವರು ಭಾಗವಹಿಸ್ತಾ ಇದ್ರು ಕೂಡ ಪ್ರದರ್ಶನ ಕೈಮೀರಿ ಹೋಗ್ತಾ ಇದ್ದ ಹಾಗೆ ಯುವ ಆಟಗಾರರಿಗೆ ಮಣೆಯನ್ನು ಹಾಕ್ತಾ ಇದ್ದಾರೆ. ಕೆಲವು ಆಟಗಾರರು ಅದನ್ನು ಬಳಸ್ತಾ ಇದ್ದಾರೆ, ಇನ್ನು ಕೆಲವು ಆಟಗಾರರು ಪ್ರದರ್ಶನ ಸ್ಥಿರ ರೀತಿಯಲ್ಲಿ ಸಾಗ್ತಾ ಇಲ್ಲ. ಬಹುಶಃ ದಿನದ ಮುಂದಿನ ಒಂದು ಜುವಾಟೈ ಪಂದ್ಯ ಅದ್ಯಾವ ರೀತಿಯ ಪ್ರದರ್ಶನವನ್ನ ಚಾಣಕ್ಯ ಆಟಗಾರರು ಕೊಡ್ತಾ ನೋಡಬೇಕಾಗಿದೆ. 1 ಓಟದ ಅವಶ್ಯಕತೆ ಸಂದರ್ಭದಲ್ಲಿ ಇವಾಗ ಬೈರೂಪದಲ್ಲಿ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಡಬಾರಕ ಇವಾಗ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರು ಪಂದ್ಯವನ್ನು ಜಯಿಸ್ತಾ ಇದೆ. ಕೃತಜ್ಞತೆ, ಅಭಿನಂದನೆಗಳು. ಬಹುಶಃ ನ್ಯಾಶಿನ ನಮ್ಮ ವಿನ್ಸೆಂಟ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಬಹುಶಃ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ ನಮ್ಮ ತಮಿಳುನಾಡಿನ ಆಟಗಾರರಿದ್ದಾರೆ. ಮಂಜು ಸರ್ ದಯವಿಟ್ಟು ಬನ್ನಿ.